ಪ್ರತಿಭೆಯು ಬೆಳಗಬೇಕಾದ್ರೆ ಪ್ರೋತ್ಸಾಹ ಅನ್ನುವುದು ಅಗತ್ಯ. ಈ ಪ್ರೋತ್ಸಾಹವನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಬೆಳೆಯುತ್ತಿರುವಂತಹ ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯಿಸುವಂತಹ ವಿಶೇಷ ಚಾನೆಲ್ನ ಪ್ರತಿಭಾ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪ್ರತಿಭಾ ವಿಶೇಷ ಕಾರ್ಯಕ್ರಮದಲ್ಲಿ ಇರುವಂತಹ ಪ್ರತಿಭೆ ವೃತ್ತಿಯಲ್ಲಿ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಯಕ್ಷಗಾನ ಕಲಾವಿದರು ಆಗಿರುವಂತಹ ಬಹುಕಲಾ ವಲ್ಲಭ ನೀರ್ಚಾಲಿನ ತಿರುಮಲೇಶ್ವರ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಂದಿನ ಪ್ರತಿಭಾ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಕ್ಷಗಾನ ರಂಗದಲ್ಲಿ ಹಾಗೂ ಶಿಕ್ಷಣ ರಂಗದಲ್ಲಿ ವಿಶೇಷ ಸಾಧನೆಯನ್ನು ಮಾಡ್ತಾ ಇರುವಂತಹ ತಿರುಮಲೇಶ್ವರನ್ ಇವರು. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸರ್, ನಿಮ್ಮ ಪರಿಚಯವನ್ನ ದಯವಿಟ್ಟು ಮಾಡಿ. ನನ್ನ ಹೆಸರು ತಿರುಮಲೇಶ್ವರ ಅಂತ. ನಾನು ಕಾಸರಗೋಡು ತಾಲೂಕು ನೀರ್ಚಾಲು ಗ್ರಾಮದ ಅಣೆಬೈಲ್ ಎನ್ನುವ ಪುಟ್ಟ ಗ್ರಾಮದಲ್ಲಿ ನನ್ನ ಮನೆ. ನನ್ನ ಮನೆಯಲ್ಲಿ ಅಪ್ಪ, ಅಮ್ಮ, ಅಜ್ಜಿ ಹಾಗೂ ಇಬ್ಬರು ಅಣ್ಣಂದಿರು ಇದ್ದಾರೆ. ಈಗ ನೀವು ನಿಮ್ಮ ಪರಿಚಯವನ್ನ ಮಾಡಿದ್ರಿ, ಹಾಗಾದ್ರೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇತ್ತು ಜರ್ನಿ? ನನ್ನ ಪ್ರಾಥಮಿಕ ಶಿಕ್ಷಣ 1ರಿಂದ 7ನೇ ತರಗತಿಯವರೆಗೆ ಕುಂಟಿಕಾನ ಶಾಲೆಯಲ್ಲಿ ನಾನು ಕಲಿತದ್ದು. ಆಮೇಲೆ ಹೈಸ್ಕೂಲ್ ನೀರ್ಚಾಲು ಶಾಲೆಯಲ್ಲಿ, +1 +2 ಸ್ವಾಮೀಜಿ ಹೈಯರ್ ಸೆಕೆಂಡರಿ ಸ್ಕೂಲ್ ಎಡನೀರಲ್ಲಿ ಶಿಕ್ಷಣವನ್ನು ಮುಗಿಸಿ, ಆಮೇಲೆ ನಾನು B.Tech ಸಿವಿಲ್ ಇಂಜಿನಿಯರಿಂಗ್ ಶಿಕ್ಷಣವನ್ನು LBS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಸರಗೋಡು ಹೂವಲಲ್ಲಿ ಪೂರ್ತಿಗೊಳಿಸಿದೆ. ಅದರ ನಂತರ ಹಿಂದಿನ ಕಾಲದ TTC, ಈಗ ಅದನ್ನು ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಅಂತ ಹೇಳ್ತೇವೆ, DLED ಟೀಚರ್ ಟ್ರೈನಿಂಗ್, ಅದನ್ನು ಕಾಸರಗೋಡಿನ ಡಯಟ್ ಮಾಯಿಪಾಡಿ ಕಾಸರಗೋಡಿನಲ್ಲಿ ಪೂರ್ತಿಗೊಳಿಸಿದೆ. ಈಗ ಏನು ಮಾಡ್ತಾ ಇದ್ದೀರಿ ಪ್ರಸ್ತುತ? ಈಗ ಸದ್ಯಕ್ಕೆ ನಮ್ಮ ಮನೆ ಹತ್ತಿರವೇ ಇರುವ ನಾನು ಕಲಿತ ಶಾಲೆ ASBS ಕುಂಟಿಕಾನ, ಅದೇ ಶಾಲೆಯಲ್ಲಿ ಅಧ್ಯಾಪಕನಾಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದೇನೆ. ನೀವೀಗ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಯಕ್ಷಗಾನ ರಂಗದಲ್ಲಿ ವಿಶೇಷ ಒಲವನ್ನು ತೋರಿಸ್ತಾ ಇರುವಂಥವ್ರು. ಇದು ಹೇಗೆ ನಿಮಗೆ ಸಾಧ್ಯ ಆಯ್ತು? ಅಂದ್ರೆ ನಿಮಗೆ ಅದರ ಪ್ರೀತಿ ಹೇಗೆ ಹುಟ್ಟಿಕೊಂಡಿತು? ಅಂದ್ರೆ ನಿಮ್ಮ ಪರಂಪರೆಯಲ್ಲಿ ಇತ್ತ ಅಥವಾ ನಿಮ್ಮ ಒಂದು ಸ್ವಯಂ ಆಸಕ್ತಿಯ ಅಂತ? ಪರಂಪರೆಯಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ ನಮ್ಮ ಕುಂಟಿಕಾನ ದೇವಸ್ಥಾನ ಉಂಟು, ಅಲ್ಲಿ ವರ್ಷಾವಧಿ ಜಾತ್ರೆ ಎಲ್ಲ ನಡೆಯುವ ಸಮಯದಲ್ಲಿ ಅಲ್ಲಿ ಕೂಡ ಯಕ್ಷಗಾನ ಎಲ್ಲ ಆಗ್ತಾ ಇತ್ತು. ಆಗ ನನ್ನ ತಂದೆ, ತಾಯಿ ಮತ್ತು ಅಣ್ಣಂದಿರ ಜೊತೆ ನಾನು ಕೂಡ ಬಾಲ್ಯಕಾಲದಲ್ಲಿ ಯಕ್ಷಗಾನವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೆ. ಹಾಗೆ ಎಲ್ಲರೂ ರಾತ್ರಿ ನಿದ್ದೆ ಬರ್ತಾಯಿಲ್ಲ, ಎಲ್ಲರೂ ಬೆಳಗ್ಗಿನವರೆಗೆ ನೋಡುವುದಿಲ್ಲ. ಅದು ನನಗೇನೋ ಆಸಕ್ತಿ ಇತ್ತು, ನನ್ನ ತಂದೆಯ ಜೊತೆ ನಾನು ಕೂಡ ಬೆಳಗ್ಗಿನವರೆಗೆ ಯಕ್ಷಗಾನ ಮುಗಿಯುವವರೆಗೆ ನೋಡ್ತಾ ಇದ್ದೆ. ಹಾಗೆ ಒಂದು ಸಣ್ಣ ಆಸಕ್ತಿ ಪ್ರಾರಂಭ ಆದ್ದು. ಹಾಗೆ ಸಣ್ಣ ವಯಸ್ಸಲ್ಲಿ ಮನೆ ಹತ್ತಿರ ಹಾಗೆ ಯಕ್ಷಗಾನ ಕ್ಲಾಸ್ ಅಂತೇನು ಇರಲಿಲ್ಲ. ಹಾಗೆ ನಾನು 6ನೇ ಕ್ಲಾಸಲ್ಲಿ ಇರುವಾಗ ಇಬ್ಬರು ರಾಜೇಂದ್ರ ವಾಂತಿಚಾಲು ಅಂತ ಒಬ್ಬರಿದ್ದಾರೆ, ಮತ್ತೆ ಶ್ರೀಶಕುಮಾರ ಪಂಜಿತ್ತಡ್ಕ ಅಂತ, ಅವರೀಗ ಅಧ್ಯಾಪಕರು. ಅವರಿಬ್ಬರು ನಮ್ಮ ಕುಂಟಿಕಾನ ಶಾಲೆಗೆ ಬಂದು ಒಂದು ಬದಿಯಡ್ಕಲ್ಲಿ ರಂಗಸಿರಿ ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ಉಂಟು, ಅಲ್ಲಿ ಯಕ್ಷಗಾನ ತರಬೇತಿ ಇದೆ ಅಂತ ನಮ್ಮ ಶಾಲೆಯಲ್ಲಿ ಅವರು ಹೀಗೆ ಬಂದು ಒಮ್ಮೆ ಹೇಳಿದರು. ಆಗ ನನಗೆ ಕೂಡ ಒಂದು ಆಸಕ್ತಿ ಆಯಿತು, ಒಮ್ಮೆ ಕ್ಲಾಸಿಗೆ ಹೋದರೆ ಏನು, ಯಕ್ಷಗಾನಕ್ಕೆ ಹೋದರೆ ಏನು ಅಂತ ನಾನು ಮನೆಯಲ್ಲಿ ಹೋಗಿ ತಂದೆ ಹತ್ರ ಹೇಳಿದೆ. ಆಗ ಅವರಿಗೂ ಕೂಡ ಸಂತೋಷ ಆಯಿತು. ಹಾಗೆ ನಾನು ಮತ್ತು ಅಣ್ಣ ಇಬ್ಬರು, ನನ್ನ ಅಣ್ಣ ಮನೋಜ್ ಕುಮಾರ್ ಅಂತ, ಹಾಗೆ ನಾನು ಮತ್ತು ಅಣ್ಣ ಇಬ್ಬರು ಕೂಡ ಯಕ್ಷಗಾನ ಕ್ಲಾಸಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಇದು ಸಾಧ್ಯ ಆಯಿತು. ಇದೊಂದು ಸಣ್ಣ ಒಂದು ಆಸಕ್ತಿ. ಈಗ ನೀವು ಯಕ್ಷಗಾನದಲ್ಲಿ ತುಂಬ ವೇಷಗಳನ್ನು ಹಾಕಿರ್ತೀರಿ, ಅನುಭವ ಉಂಟು. ಸೊ ಯಾವ ವೇಷ ನಿಮಗೆ ಹಾಕಲಿಕ್ಕೆ ಇಷ್ಟ? ಸೊ ಯಾವ ವೇಷಗಳನ್ನು ಇಲ್ಲಿವರೆಗೆ ಹಾಕಿದ್ದೀರಿ, ಅದರ ಬಗ್ಗೆ ಹೇಳಿ. ಸಣ್ಣ ವಯಸ್ಸಲ್ಲಿ ಮೊದಲಿಗೆ ನಾನು ಆಗ ಹೇಳಿದಾಗೆ ರಂಗಸಿರಿ ಸಾಂಸ್ಕೃತಿಕ ವೇದಿಕೆ ಬದಿಯಡ್ಕದಲ್ಲಿ ಮೊದಲ ಬಾರಿಗೆ ಮದ್ದೂರು ದೇವಸ್ಥಾನದಲ್ಲಿ ಮೊದಲ ಯಕ್ಷಗಾನ, ನಮ್ಮ ಯಕ್ಷಗಾನ ಸೇವೆ ಇದ್ದದ್ದು ಮದ್ದೂರು ದೇವಸ್ಥಾನದಲ್ಲಿ. ಆಗ ಸಣ್ಣ ಹಾಸ್ಯಗಾರನ ವೇಷದಿಂದ ನಾನು ಪ್ರಾರಂಭಗೊಂಡದ್ದು. ಶ್ರೀಕೃಷ್ಣ ಲೀಲಾಮೃತದಲ್ಲಿ ಶ್ರೀಕೃಷ್ಣನ ಗೆಳೆಯನ ಪಾತ್ರ ವಿಜಯ ಅಂತ. ಹಾಗೆ ಒಂದು ಹಾಸ್ಯಗಾರನಾಗಿ ಪ್ರಾರಂಭ ಆದದ್ದು. ತದನಂತರ ಹೀಗೆ ಋಷಿ ವೇಷ, ನಾರದ, ಆಮೇಲೆ ವಿಶ್ವಾಮಿತ್ರ ಅಂತ ಕೆಲವು ಸಣ್ಣ ಸಣ್ಣ ವೇಷಗಳು, ದೊಡ್ಡ ವೇಷ ಏನಲ್ಲ, ಸಣ್ಣ ಸಣ್ಣ ವೇಷಗಳು ಮೊದಲು ಸಿಗ್ತಾ ಇತ್ತು. ನಾನು ಆಗ ಸಣ್ಣವ, 6ನೇ ಕ್ಲಾಸ್ ಇದ್ದ ಕಾರಣ. ಆಮೇಲೆ ಸ್ವಲ್ಪ ವರ್ಷ ರಂಗಸಿರಿ ಸಾಂಸ್ಕೃತಿಕ ವೇದಿಕೆಯಲ್ಲಿದ್ದೆ. ಅದಾದ ನಂತರ ಮನೆ ಹತ್ತಿರ ಒಂದು ಚಿರಂಜೀವಿ ಯಕ್ಷಗಾನ ಕಲಾ ಸಂಘ, ಅದಕ್ಕಿಂತ ಮೊದಲು ಶಂಕರನಾರಾಯಣ ಯಕ್ಷಗಾನ ಕಲಾ ಸಂಘ ಬಾಂಜತ್ತಡ್ಕ ಅಂತ ಮನೆ ಹತ್ತಿರ ಒಬ್ಬರು ಉಚಿತವಾಗಿ ಒಂದು ಸಂಘದವರು ಯಕ್ಷಗಾನ ತರಬೇತಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದರು. ಹಾಗೆ ನನಗೆ ಬದಿಯಡ್ಕದವರೆಗೆ ಹೋಗಬೇಕು ಅಂತಿಲ್ಲ, ಮನೆ ಹತ್ತಿರವೇ, ಆದ ಕಾರಣ ಅಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ.
ಅದೊಂಥರ ಚಿರಂಜೀವಿ ಯಕ್ಷಗಾನ ಕಲಾ ಸಂಘ ಅಂತ ಇಬ್ಬರು ಸಹ ಒಂದಾದರು. ಶಂಕರನಾರಾಯಣ ಯಕ್ಷಗಾನ ಕಲಾ ಸಂಘ ಬಾಂಜತ್ತಡ್ಕ ಹಾಗೂ ಚಿರಂಜೀವಿ ಯಕ್ಷಗಾನ ಕಲಾ ಸಂಘ ಕುಂಟಾಲಮೂಲೆ ಇಬ್ಬರು ಒಂದಾಗಿ ಒಂದು ಯಕ್ಷಗಾನ ಕಲಾ ಸಂಘ. ಅದರಲ್ಲಿ ನಾನು ಪಾಲ್ಗೊಂಡೆ. ಅಲ್ಲಿ ಹೋದ ನಂತರ ಸ್ವಲ್ಪ ರಾಕ್ಷಸ ವೇಷ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಮುಖ್ಯವಾಗಿ ಯಾಕೆಂತ ಹೇಳಿದ್ರೆ ನನ್ನ ಸ್ವರ ಸ್ವಲ್ಪ ದೊಡ್ಡ ಸ್ವರ, ಏರು ಸ್ವರ, ಮತ್ತೆ ಸ್ವಲ್ಪ ನೋಡ್ಲಿಕ್ಕೆ ಸಹ ಉದ್ದ ಜಾಸ್ತಿ ಇದ್ದೇನೆ, ಹೈಟ್ ಇದ್ದೇನೆ. ಆದ ಕಾರಣ ರಾಕ್ಷಸ ವೇಷ ಎಲ್ಲ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ನಂಗೆ ಇಷ್ಟ ಕೂಡ ಅದುವೇ, ರಾಕ್ಷಸ ವೇಷ, ಸ್ವಲ್ಪ ಬಣ್ಣದ ವೇಷ ಎಲ್ಲ ಹಾಕ್ಲಿಕ್ಕೆ ಇಷ್ಟ. ಯಕ್ಷಗಾನ ಅಭ್ಯಾಸವನ್ನು ಮಾಡ್ತಾ ಇರುವಾಗ ಅಥವಾ ಮಾಡೋದಕ್ಕಿಂತ ಮುಂಚೆ ಈಗ ನಮಗೆ ಆಕ್ಟರ್ಸ್ ಅಂದ್ರೆ ಆಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಅವರಿಗೆ ಈ ಆಕ್ಟರ್ನ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅನ್ನು ರೋಲ್ ಮಾಡೆಲ್ ತರ ಹಿಡ್ಕೊಳ್ತಾರೆ. ಸೊ ಅವರು ಇಷ್ಟ ಆಗ್ತಾರೆ. ಸೊ ಅದೇ ರೀತಿ ನಿಮಗೆ ಯಕ್ಷಗಾನ ರಂಗದಲ್ಲಿ ಯಾರಾದರೂ ಐಕಾನಿಕ್ ಅಂತ ಹೇಳಿ ಅನಿಸಿದವರು ಇದ್ದಾರಾ? ಐಕಾನಿಕ್ ಅಂತ ಹೇಳಬೇಕಾದ್ರೆ ತುಂಬ ಜನ ಇದ್ದಾರೆ. ಆದರೆ ಒಬ್ಬರದ್ದೇ ಪರ್ಸನಲ್ ಆಗಿ ಒಂದೇ ಜನರ ಹೆಸರು ಅಂತ ಸದ್ಯಕ್ಕಿಲ್ಲ. ಯಾಕೆಂತ ಹೇಳಿದರೆ ನಾನು ಯಕ್ಷಗಾನದ ಅಭಿಮಾನಿ, ಯಕ್ಷಗಾನ ಕಲಾವಿದರ ಅಭಿಮಾನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಕ್ರಿಕೆಟ್ ಎಲ್ಲ ನಾವು ನೋಡ್ತೇವೆ, ಡೈರೆಕ್ಟ್ ವಿರಾಟ್ ಕೊಹ್ಲಿ, ಧೋನಿ ಇದ್ದ ಕಾರಣ ಅವರಿಂದ ಮಾತ್ರ ಅಲ್ಲ ಕ್ರಿಕೆಟ್, ಎಲ್ಲರೂ ಬೇಕು, ಬೌಲರ್ಸ್ ಬೇಕು, ಬ್ಯಾಟ್ಸ್ಮನ್ಸ್ ಬೇಕು, ಫೀಲ್ಡರ್ಸ್ ಬೇಕು. ಅದೇ ಕೂಡ ನಾನು ಯಕ್ಷಗಾನದಲ್ಲಿ ಸಣ್ಣ ವಯಸ್ಸಲ್ಲೇ ಹೇಳಬೇಕಿದ್ರೆ ನಮ್ಮದೇ ಊರು ನೀರ್ಚಾಲ್ನ ಸಮೀಪದ ಮಾನ್ಯದಲ್ಲಿ ಸಂತೋಷ್ ಕುಮಾರ್ ಮಾನ್ಯ ಅಂತ ಒಬ್ಬರಿದ್ದರು. ಅವರ ರಕ್ತ ಬೀಜ ಅಂತ ಹೇಳಿದರೆ ನಮಗೆ ಅವರು ಸ್ಟೇಜ್ಗೆ ಬರುವಾಗಲೇ ಏನೋ ಒಂದು ರೋಮಾಂಚ ಆಗುವುದು ಅಂತ ಹೇಳ್ತೇವಲ್ಲ, ಅವರ ರಕ್ತ ಬೀಜದ ಪಾತ್ರ ಮಾಡುವಾಗ ಅದೇ ಒಂದು ರೋಮಾಂಚದಾಗ. ಆಗ ಅವರೊಬ್ಬರ ಹೆಸರನ್ನು ಹೇಳ್ಬೋದು. ಮತ್ತು ಅದೇ ರೀತಿ ನಾವು ಧರ್ಮಸ್ಥಳ ಮೇಳದ ಯಕ್ಷಗಾನ ನಮ್ಮ ಊರಲ್ಲೆಲ್ಲ ಆಗ್ತಾಯಿತ್ತು. ಅದರಲ್ಲೆಲ್ಲ ಕೆಲವರು ಕಲಾವಿದರೆಲ್ಲ ಇದ್ದರು, ಹಲವರು, ಅಶೋಕ್ ಭಟ್ ಉಜಿರೆ ಆಗಿರ್ಬೋದು, ಹಾಗೆ ಹಲವಾರು ಕಲಾವಿದರು ಇದ್ದಾರೆ. ಅಷ್ಟೇ ಅಲ್ಲದೆ ನಾನು ಹೈಸ್ಕೂಲ್ ಶಿಕ್ಷಣವನ್ನು ನೀರ್ಚಲ್ ಶಾಲೆಯಲ್ಲಿ ಕಲಿತದ್ದು ಅಂತ ಪೂರ್ಣಗೊಳಿಸಿದ್ದು ಅಂತ ಹೇಳಿದೆ. ಆಗ ನಮ್ಮ ಗೆಳೆಯ, ನನ್ನದೇ ಕ್ಲಾಸ್ಮೇಟ್ ಶ್ರೀ ಸ್ಕಂದ ದಿವಾಣ ಅಂತ ನಮ್ಮ ಗೆಳೆಯ ಇದ್ದ. ಅವನ ತಂದೆ ಖ್ಯಾತ ಯಕ್ಷಗಾನ ಕಲಾವಿದರು, ದಿವಾಣ ಶಿವಶಂಕರ ಭಟ್ ಅಂತ ಅವರ ತಂದೆ. ಹಾಗೆ ಅವರು ಕೂಡ ಅವರ ಯಕ್ಷಗಾನವನ್ನು, ಅವರ ಕಲೆಯನ್ನೆಲ್ಲ ನಾನು ನೋಡಿ ಬೆಳೆದಿದ್ದೇನೆ. ಹಾಗೆ ಹಲವಾರು, ಮತ್ತೊಬ್ಬರು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಜಯರಾಮ್ ಪಾಟಾಳಿ ಪಡುಮಲೆ ಅಂತ, ಅವರದ್ದು ಸಹ ಹಾಗೆ ಮಹಿಷಾಸುರ ವೇಷ ಎಲ್ಲ ನಾನು ಸಣ್ಣ ವಯಸ್ಸೆಲ್ಲ ನೋಡ್ತಾ ಇದ್ದೆ. ಈಗ ನಾನು ಸದ್ಯಕ್ಕೆ ಚಿರಂಜೀವಿ ಯಕ್ಷಗಾನ ಕಲಾ ಸಂಘ ಕುಂಟಾಲಮೂಲೆಯಲ್ಲಿ ಇದ್ದೇನೆ ಅಂತ ಹೇಳಿದ್ದೇನೆ. ಅದರ ನಮ್ಮ ಗುರುಗಳು ಜಯರಾಮ್ ಪಾಟಾಳಿ ಪಡುಮಲೆ ಅವರು. ಓಕೆ, ನೀವೀಗ ಹಲವರನ್ನ ರೋಲ್ ಮಾಡೆಲ್ ಆಗಿ ತೆಕ್ಕೊಂಡು ಯಕ್ಷಗಾನವನ್ನೇ ಪ್ರೀತಿಸ್ತಾ ಬಂದವರು. ಸೊ ನಿಮಗೆ ಈಗ ಯಾರಾದರೂ ಒಬ್ಬರನ್ನ ಅನುಸರಿಸಿಕೊಂಡು ಇವರ ಥರ ನಾನು ವೇದಿಕೆಯಲ್ಲಿ ಅಭಿನಯಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಿಲ್ಲದಂತಹ, ಈಗ ನಿಮಗೆ ನೋಡುವಾಗ ಏನು ಅನ್ನಿಸ್ತದೆ ಅಂತ ಹೇಳಿದರೆ, ಇವರ ಥರ ನನಗೆ ಆಗಬೇಕು, ಬಟ್ ಅವರು ಎಷ್ಟು ಶ್ರಮ ಹಾಕ್ತಾರೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಸೊ ಅವರ ಥರ ನಿಮಗೆ ಮಾಡಲಿಕ್ಕೆ ಹೋಗುವಾಗ ನಿಮಗೆ ಕಷ್ಟಗಳೇನಾದರೂ ಬಂದಿದಾ, ಅಥವಾ ನೀವು ಟ್ರೈ ಮಾಡಿ ಪ್ರೇಕ್ಷಕರಿಂದ ಯಾವ ರೀತಿ ಒಪಿನಿಯನ್ಸ್ ಎಲ್ಲ ಬಂದಿದೆ, ಆ ಅನುಭವವನ್ನು ಹೇಳ್ತೀರಾ? ಹೌದು, ನಾನು ಸಣ್ಣ ವಯಸ್ಸಲ್ಲಿ ಅವರು, ನಾನು ಆಗಲೇ ಹೇಳಿದ ಕೆಲವು ಹೆಸರೆಲ್ಲ ಹೇಳಿದೆ, ಜಯರಾಮ್ ಪಾಟೀಲ್ ಪಡುಮಲೆ, ಸಂತೋಷ್ ಕುಮಾರ್ ಮಾನ್ಯ ಹಾಗೂ ಶಬರೀಶ್ ಮಾನ್ಯ, ಹಾಗೆ ಹಲವಾರು ಜನರಿದ್ದಾರೆ. ಅವರೆಲ್ಲ ಸ್ಟೇಜಲ್ಲಿ ಅವರು ಅಷ್ಟು ಉತ್ತಮ ರೀತಿಯಲ್ಲಿ ನಾಟ್ಯ ಅಭಿನಯ ಮಾಡ್ತಾರೆ, ಮಾತುಗಾರಿಕೆ ಮತ್ತೆ ದಿಂಗಿಣ ತಿರುಗುವುದು ಅಷ್ಟು ಉತ್ತಮ ರೀತಿಯಲ್ಲಿ ಮಾಡ್ತಾರೆ. ಆಗ ನಾನು ಮೊದಲು ನೋಡಿದೆ ಅಷ್ಟು ಕಷ್ಟ ಇರಲಿಕ್ಕಿಲ್ಲ. ನಾವು ಹೀಗೆ ಸಾಧಾರಣವಾಗಿ ಪ್ರೇಕ್ಷಕನಾಗಿ ನೋಡುವಾಗ ಅಷ್ಟು ಕಷ್ಟ ಇರಲಿಕ್ಕಿಲ್ಲ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಅಲ್ಲಿ ಹೋಗಿ ನಾನೊಂದು ಬಣ್ಣದ ವೇಷ, ನಾನು ಶುಂಭನ ವೇಷ ಹಾಕಿದ್ದೆ ದೇವಿ ಮಾತ್ಮೆಯಲ್ಲಿ. ಆ ಬಣ್ಣದ ವೇಷ ಅದು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡುವಾಗಲೇ, ಮೇಯ್ನಾಗಿ ಕಿರೀಟ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುವಾಗಲೇ ನೋವು ಸ್ಟಾರ್ಟ್ ಆಯಿತು. ಆ ಕಿರೀಟವನ್ನೇ ಕಟ್ಟಿ ಸ್ವಲ್ಪ ಎದ್ದು ನಿಲ್ಲುವಾಗಲೇ ಒಂದು ಅರ್ಧ ತ್ರಾಣ ಹೋದ ಹಾಗೆ ಅನುಭವ ಆಗ್ತಾ ಇತ್ತು. ಆಗ ನನಗೆ ಅರ್ಥ ಆಯಿತು, ಇವರು ಸ್ಟೇಜಲ್ಲಿ ಹೇಗೆ ಹೀಗೆಲ್ಲ ಅಷ್ಟು ಎನರ್ಜೆಟಿಕ್ ಆಗಿ ಹೇಗೆ ಅಂತ ನನಗೆ ಒಂದು ಆಶ್ಚರ್ಯ ಆಗ್ತಾ ಇತ್ತು. ನಾನು ಆದರೂ ಸಹ ಸ್ಟೇಜಿಗೆ ಹೋದಾಗ ನಮಗೆ ಸ್ಟೇಜಿನ ಹೊರಗೆ ಸ್ವಲ್ಪ ನೋವಾಗ್ತದೆ, ಆದರೆ ಸ್ಟೇಜಿಗೆ ಹೋದ ನಂತರ ಅಲ್ಲಿ ಜನರನ್ನೆಲ್ಲ ನೋಡುವಾಗ ಏನೋ ಒಂದು ಎನರ್ಜಿಯ ರೀತಿಯಲ್ಲಿ ಏನೋ ಒಂದು ಉತ್ಸಾಹ ಬರ್ತದೆ. ಆದರೂ ಸಹ ನಾನು ಕೂಡ ಅವರು ಮಾಡುವ ಹಾಗೆ ಅವರ ರೀತಿಯಲ್ಲೇ ಹೆಚ್ಚು ಉತ್ತಮ ರೀತಿಯಲ್ಲಿ ನಾಟ್ಯ ಮಾಡಬೇಕು, ಉತ್ತಮ ಮಾತುಗಾರಿಕೆ ಮಾಡಬೇಕು ಅಂತ ಹೇಳಿ ಸ್ಟೇಜಲ್ಲಿ ಹೋಗುವಾಗ ಅವರ ರೀತಿಯಲ್ಲೇ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆದರೆ ಅವರಷ್ಟು ಆಗೋದಿಲ್ಲ ನಮಗೆಲ್ಲ, ಆದರೂ ಕೂಡ ಸಾಧ್ಯವಾಗುವಷ್ಟು ಮಾಡಿದ್ದೇನೆ. ಆದರೆ ನೋಡುವ ಹಾಗೆ ಸುಲಭ ಅಲ್ಲ, ನಮಗೆ ವೇಷ ಕಟ್ಟಿದಾಗಲೇ ಗೊತ್ತಾಗೋದು ತುಂಬ ಕಷ್ಟ ಇದೆ ಅಂತ. ಆದರೂ ನನಗೆ ಆಗುವ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೇನೆ ಈಗ ಕೂಡ. ಈಗ ನೀವು ಮಾತಾಡ್ತಾ ಹೇಳಿದ್ರಿ, ಕಲಾವಿದರು ಯಾವತ್ತು ಪರಿಪೂರ್ಣರು ಅಂತ ಅಲ್ಲ, ಸೊ ಅವರು ಪಳಗ್ತಾ ಪ್ರಬುದ್ಧರಾಗುವಂಥದ್ದು. ಸೊ ಈಗ ನೀವು
ಯಾವ ರೀತಿಯಲ್ಲಿ ಪಳಗ್ತಾ ಇದ್ದೀರಿ, ಅಥವಾ ಆ ವೇಷಕ್ಕೆ ನೀವು ಕೆಲವೊಂದು ಟ್ರಿಕ್ಸ್ಗಳನ್ನು ಕಲಿಬೇಕಾಗ್ತದೆ. ಸೊ ಎಷ್ಟು ಹಂತಗಳನ್ನು ಕಲಿತಾ ಇದ್ದೀರಿ, ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ಬೋದಾ? ನಾನು ಒಂದು ಕಾಲದಲ್ಲಿ ಅಂದುಕೊಂಡಿದ್ದೆ, ಈಗ ಯಕ್ಷಗಾನ ಸ್ಟೇಜಿಗೆ ಹೋಗುದು ಒಂದು 10 ರೌಂಡ್ ಜಿಂಗಿಣ ಹಾಕಿದ್ರೆ ಅದು ದೊಡ್ಡ ವಿಷಯ, ಮತ್ತೆಂತ ಇಲ್ಲ ಯಕ್ಷಗಾನದಲ್ಲಿ, ಒಂದು ಜಿಂಗಿಣ ಹಾಕುದು ಹೋಗುದು ಅಂತ ಒಂದು ಕಾಲದಲ್ಲಿ ಅಂದುಕೊಂಡಿದ್ದೆ. ಆದ್ರೆ ಬಣ್ಣದ ವೇಷ ಅಂತ ಹೇಳಿದ್ರೆ ಮೇಯ್ನ್ ಆಗಿ ನಾವು ದಿಂಗಿಣ ಹಾಕುವುದಲ್ಲ, ನಮ್ಮ ವೇಷದ ಶೈಲಿ, ಮೊದಲು ನಾವು ಯಾವ ರೀತಿ ಪ್ರವೇಶ ಮಾಡ್ತೇವೆ, ನಿಧಾನವಾಗಿ ಬಂದು ನಮ್ಮ ಈ ಕಿರೀಟಗಳನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ನಿಧಾನವಾಗಿ ಬಂದು ಒಂದು ವಿಶೇಷ ಶೈಲಿಯಲ್ಲಿ, ಏರುಪದ್ಯ ಪ್ರವೇಶ ಅಂತೆಲ್ಲ ಉಂಟು, ಬೇರೆ ಬೇರೆ ವಿಶೇಷ ಶೈಲಿಯಲ್ಲಿ ಒಂದು ಜನರಿಗೆ ಇಷ್ಟ ಆಗುವ ರೀತಿಯಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಏರುಪದ್ಯಗಳನ್ನು ನಮಗೆ ಮಾಡಬಹುದು. ಮತ್ತು ಬೇರೆ ವಿಶೇಷ ಶೈಲಿಯಲ್ಲಿ ಆರ್ಭಟವನ್ನು ಕೊಡುತ್ತಾ ಯುದ್ಧ ದಿತ್ತವನ್ನು ವಿಶೇಷ ಶೈಲಿಯಲ್ಲಿ ಮಾಡಬಹುದು. ಅದನ್ನೆಲ್ಲ ನಾನು ಅದೇ ರೀತಿ ಆಗ ಕೆಲವು ಜನರ ಹೆಸರುಗಳನ್ನೆಲ್ಲ ಹೇಳಿದ್ದೇನೆ. ಅವರೆಲ್ಲ ಮಾಡುವ ರೀತಿಯಲ್ಲೇ ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗುವ ರೀತಿಯಲ್ಲಿ ಮಾಡಬೇಕು ಅಂತ ನನಗೆ ಕೂಡ ಆಕಾಂಕ್ಷೆ ಇದೆ. ಆದರೆ ಕೆಲವು ಸಮಯದಲ್ಲಿ ಆಗುದಿಲ್ಲ ನಾನು ಅಂದುಕೊಂಡ ಹಾಗೆ. ನಾನು ಅಷ್ಟು ಪರಿಪೂರ್ಣ ಅಂತೂ ಅಲ್ಲ, ದೊಡ್ಡ ಮೇಳದಲ್ಲೆಲ್ಲ ಹೋಗುದಲ್ಲ, ಹೀಗೆ ಹವ್ಯಾಸಿ ಕಲಾವಿದ, ಕೆಲವೊಮ್ಮೆ ಹೋಗ್ತೇನೆ. ಆದರೂ ಕೂಡ ನಾನು ಒಂದು ನಾಡ್ದು ಯಕ್ಷಗಾನ ಉಂಟು ಅಂತ ಹೇಳುವಾಗ ಮನೆಯಲ್ಲೆಲ್ಲ ಮೊದಲೇ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡ್ತೇನೆ. ಕೆಲವರು ದೊಡ್ಡ ದೊಡ್ಡ ಕಲಾವಿದರಿಗೆ ಅದರ ಅವಶ್ಯಕತೆ ಇಲ್ಲ, ಅವರಿಗೆ ಸಾಧಾರಣ ಅವರ ರಕ್ತದಲ್ಲೇ ಬಂದಿದೆ, ಸಾಧಾರಣವಾಗಿ ಮಾಡ್ಬೋದು. ನಾನು ಮನೆಯಲ್ಲಿ ಸ್ವಲ್ಪ ಇವತ್ತು ಯಾವ ರೀತಿಯಲ್ಲಿ ಏರುಪದ್ಯ ಏನು ನಾನು ಚೇಂಜಸ್ ಮಾಡಿಕೊಳ್ಬಹುದು ಇದೆಲ್ಲ ಮನೆಯಲ್ಲಿ ಸ್ವಲ್ಪ ನೋಡಿ ಸ್ವಲ್ಪ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇನ್ನೂ ಕೂಡ ನಾನು ತುಂಬ ಕಲೀಲಿಕ್ಕಿದೆ. ನಾನು ಈಗ ರೀಸೆಂಟಾಗಿ ಮೊನ್ನೆ ಧರ್ಮಸ್ಥಳ ಮೇಳದವರ ಯಕ್ಷಗಾನ ಇತ್ತು ಮಾನ್ಯದಲ್ಲಿ, ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಅಂತ. ಅದರಲ್ಲಿ ಕೂಡ ಕೆಲವು ಪಾತ್ರಗಳನ್ನೆಲ್ಲ ನನಗೆ ನೋಡುವಾಗ ಅವರಿಷ್ಟು ಉತ್ತಮ ರೀತಿಯಲ್ಲಿ ಮಾಡ್ಬೋದಲ್ಲ, ಅದನ್ನು ಇನ್ನೂ ಕೂಡ ನಾನೀಗ ಏನಲ್ಲ ಅವರನ್ನೆಲ್ಲ ನೋಡುವಾಗ ಇನ್ನೂ ಕೂಡ ನಾನು ತುಂಬ ಮಾಡಲಿಕ್ಕಿದೆ, ಸಾಧನೆ ಮಾಡಲಿಕ್ಕಿದೆ ಅಂತ ಇನ್ನೂ ಕೂಡ ನನಗೆ ಅನಿಸ್ತಾ ಉಂಟು. ಇನ್ನೂ ಅದರ ಪ್ರಯತ್ನದಲ್ಲೇ ಇದ್ದೇನೆ. ಈಗ ನೀವು ಯಕ್ಷಗಾನದ ಬಗ್ಗೆ ಹೇಳಿದ್ರಿ, ಸೊ ಇದರ ಮೇಲೆ ನಿಮ್ಮ ಆಸಕ್ತಿ ನೋಡುವಾಗಲೇ ಖುಷಿ ಆಗ್ತದೆ ನಮಗೆ. ಈಗ ನೀವು ವೃತ್ತಿಯಲ್ಲಿ ಶಿಕ್ಷಕರಾಗಿ, ಪ್ರವೃತ್ತಿಯಲ್ಲಿ ಯಕ್ಷಗಾನ ಕಲಾವಿದರಾಗಿ ಯಾವ ರೀತಿ ನಿಮ್ಮ ಜೀವನ ಶೈಲಿಯನ್ನು ಬ್ಯಾಲೆನ್ಸ್ ಮಾಡ್ತೀರಿ? ಎರಡನ್ನ ಬ್ಯಾಲೆನ್ಸ್ ಮಾಡಬೇಕಲ್ವಾ? ಸೊ ಅದು ತುಂಬ ಕಷ್ಟ. ಯಕ್ಷಗಾನಕ್ಕೂ ಶ್ರಮ ಬೇಕು, ಶಿಕ್ಷಕ ವೃತ್ತಿಗೂ ಅದಕ್ಕಿಂತ ಹೆಚ್ಚಿನ ಶ್ರಮ ಬೇಕು. ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ ಅಂತ ನೀವು? ಅದು ಸಣ್ಣ ವಯಸ್ಸಲ್ಲೇ ನಾನು ಯಕ್ಷಗಾನಕ್ಕೆ ಹೋಗ್ತಾ ಇರುವ ಕಾರಣ ಈಗ ಅದೊಂದು ಜೀವನ ಶೈಲಿ ಹಾಗೆ ಆಗಿದೆ. ಯಾಕೆಂತ ಹೇಳಿದರೆ ಈಗ ನಾವು SLC +1 ನಾನು ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ್ದೇನೆ. ಆಗ ಕೆಲವೊಂದು ಸಮಯದಲ್ಲಿ ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ರಾತ್ರಿ ಯಕ್ಷಗಾನ, ಅದ್ರ ಮೊದಲೇ ಅದು ಫಿಕ್ಸ್ ಆಗಿರ್ತದೆ. ಮತ್ತು ನಾನಿಲ್ಲ ಅಂತ ನನಗೆ ಹೇಳಲಿಕ್ಕೂ ಒಂದು ಸಂಕೋಚ. ಯಾಕೆಂತ ಹೇಳಿದ್ರೆ ಯಕ್ಷಗಾನಕ್ಕೆ ಹೋಗಬೇಕು ಅನ್ನೋದು ಆಸಕ್ತಿ ಇರೋ ಕಾರಣ. ಆದ ಕಾರಣ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಬರಲಿಕ್ಕೆ. ಸಣ್ಣ ವಯಸ್ಸಲ್ಲೇ ನಾಳೆ ಎಕ್ಸಾಮ್, ಇವತ್ತು ಯಕ್ಷಗಾನ ಮುಗಿಯುವಾಗಲೇ ಒಂದು 4-5 ಗಂಟೆ ಆಗ್ತದೆ, ಮತ್ತು ಬೆಳಗ್ಗೆ ಎಕ್ಸಾಮ್, ಹಾಗೆಲ್ಲ. ಆದರೂ ಆ ಕಾಲದಲ್ಲಿ ನಾನು ಆ ಸಮಯದಲ್ಲಿ ಬಿಡಲಿಲ್ಲ. ಮತ್ತು ಈಗ ಸಹ ಹಾಗೆ ನಮಗೆ ಕಲೆ ಒಂದು ಬೇಕು ನಮಗೆ ಜೀವನದಲ್ಲಿ. ಈಗ ಬರೀ ವೃತ್ತಿ ಮಾತ್ರ ಕಲಿಯುವುದು ನಮ್ಮ ವೃತ್ತಿ ಅಷ್ಟೇ ಇದ್ದರೆ ಸಾಲದು. ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟಿ ಇದೆಲ್ಲ ಹೇಳುವ ಹಾಗೆ ಏನೋ ಒಂದು ಅವನು ಮಾಸ್ಟರ್ ಮಾತ್ರ ಅಲ್ಲ, ಒಂದು ಯಕ್ಷಗಾನ ಕಲಾವಿದನು ಕೂಡ ಹೌದು ಅಂತ ಒಂದು ಬೇಕು ಅಂತ ನನಗೆ ಸಣ್ಣ ವಯಸ್ಸಿನಲ್ಲಿ ಇರುವ ಕಾರಣ ಸ್ವಲ್ಪ ಕೆಲವೊಮ್ಮೆ ಕಷ್ಟ ಆಗ್ತದೆ, ಯಾವಾಗಲೂ ಅಂತಲ್ಲ, ಕೆಲವೊಂದು ಸಮಯದಲ್ಲಿ ಕಷ್ಟ ಆಗಬಹುದು. ಆದರೆ ನಾನು ಅದನ್ನು ಉತ್ತಮ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ಯಾಕೆಂತ ಹೇಳಿದರೆ ನಮಗೆ ಆಸಕ್ತಿ ಇದ್ದದನ್ನು ನಮಗೆ ಏನಾದರೂ ಸಹ ಅದು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೋದು, ಸ್ವಲ್ಪ ನಾವು ಮನಸ್ಸಿದ್ರೆ ಸಾಕು. ಹೌದು. ಈಗ ಯಕ್ಷಗಾನದಲ್ಲಿ ಹೋಗುವ ಕಾರಣ ನೀವು ಶಿಕ್ಷಕ ವೃತ್ತಿಗೆ ಅದು ಹೆಲ್ಪ್ ಆಗ್ತದಾ ಅಂತ? ಹೆಲ್ಪ್ ಹೌದು. ಯಕ್ಷಗಾನ ಅಂತ ಹೇಳಿದರೆ ಉತ್ತಮ ರೀತಿಯಲ್ಲಿ ಶಿಕ್ಷಕ ವೃತ್ತಿಗೂ ಹೆಲ್ಪ್ ಆಗ್ತದೆ. ಯಾಕೆಂತ ಹೇಳಿದರೆ ನಾನು ಪ್ರೈಮರಿ ಟೀಚರ್, ಪ್ರಾಥಮಿಕ, ಈಗ 1ನೇ ತರಗತಿಯ ಅಧ್ಯಾಪಕ ಪ್ರಸ್ತುತವಾಗಿ. ಮಕ್ಕಳ ಜೊತೆಯಲ್ಲಿ ನಾವು ಕೂಡ ಮಕ್ಕಳ ಲೆವೆಲಿಗೆ ಇಳಿಯಬೇಕು, ಅವರ ಜೊತೆಯಲ್ಲಿ ನಾವು ಮಕ್ಕಳಾಗಿರಬೇಕು. ಅದು ಯಕ್ಷಗಾನ ಅಂತ ಹೇಳಿದ್ರೆ ಮುಖ್ಯವಾಗಿ ಅಭಿನಯ. ನಾವು ಕೂಡ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಒಂದು ರೀತಿಯಲ್ಲಿ ಅಭಿನಯದ ರೀತಿಯಲ್ಲೇ ಇರಬೇಕು. ಅದಕ್ಕೊಂದು ಯಕ್ಷಗಾನ ಕೂಡ ಅದಕ್ಕೊಂದು ಸಾಕ್ಷಿ. ಮತ್ತು ಮಾತುಗಾರಿಕೆ, ನಾವು ಅಧ್ಯಾಪಕ ಅಂತ ಹೇಳಿದರೆ ಟೀಚಿಂಗ್ ಸ್ಕಿಲ್ಸ್ ಮೇಯ್ನ್, ನಮಗೆ ಮಾತುಗಾರಿಕಾ ಕೌಶಲ್ಯ ಬೇಕಾದ್ದು. ಅದು ನನಗೆ ಈಗ ಸ್ವಲ್ಪ ಆದರೂ ಅದು ಹೆಚ್ಚಾದ್ದು ಯಾವುದರಿಂದ ಅಂತ ಹೇಳಿದರೆ ಅದು ಯಕ್ಷಗಾನದಿಂದಲೇ, ಅದಕ್ಕೆ ಬೇರೆ ಯಾವ ಮಾತು ಇಲ್ಲ. ಯಕ್ಷಗಾನದಲ್ಲಿ ಈಗ ನಾಟ್ಯ ಇದೆ, ಮಾತುಗಾರಿಕೆ ಕೌಶಲ್ಯ, ನಮಗೆ ಭಾಷಣ ಎಲ್ಲ ಸುಲಭದಲ್ಲಿ ಮಾಡ್ಬೋದು. ಅದೇ ರೀತಿ ಬೇರೆ ಅಭಿನಯ ತುಂಬ ಬೇಕು ನಮಗೆ, ಅಧ್ಯಾಪಕನ ಜೀವನದಲ್ಲೂ ಅಭಿನಯ ಬೇಕು. ಅದೇ ರೀತಿ ಬೇರೆ ಹಲವು ವಿಚಾರಗಳು, ಹಲವು ವಿಷಯಗಳು, ಸಮಯದಲ್ಲಿ ನಡೆಯುವ ಹಲವು ವಿಷಯಗಳು, ಪುರಾಣ ಕಥೆಗಳು, ಅಂಥದ್ದೆಲ್ಲ ಒಂದು ಅಧ್ಯಾಪಕ ಎನ್ನುವ ರೀತಿಯಲ್ಲಿ ಅದೆಲ್ಲ ಗೊತ್ತಿರಬೇಕು. ಅದು ಕೂಡ ಯಕ್ಷಗಾನದಿಂದ ನನಗೆ ಉತ್ತಮ ರೀತಿಯಲ್ಲಿ ಸಹಾಯ ಲಭಿಸಿದೆ.
ಈಗ ನೀವು ವಿದ್ಯಾರ್ಥಿ ಜೀವನದಲ್ಲಿ ಯಕ್ಷಗಾನವನ್ನ ಮಾಡ್ತಾ ಬಂದವರು, ಆ ಟೈಮಲ್ಲಿ ನಿಮಗೆ ಏನಾದರೂ ವಿಶೇಷ ಅನುಭವ ಯಕ್ಷಗಾನದಿಂದ ಏನಾದರೂ ಆಗಿದೆ? ಒಂದು ವಿಶೇಷ ಅನುಭವ ಅಂತ ಹೇಳಿದ್ರೆ, ನಮ್ಮ ಯಕ್ಷಗಾನ ಫಿಕ್ಸ್ ಆಗಿತ್ತು. ಅದು ಕೂಡ ನಮ್ಮ ಮನೆ ಹತ್ತಿರ ನೀರ್ಚಾಲ್ನಲ್ಲಿ ಫಿಕ್ಸ್ ಆಗಿದ್ದು ನಮ್ಮ ಯಕ್ಷಗಾನ. ಅದು ಡಿಸೆಂಬರ್ 28ಕ್ಕೆ ಯಕ್ಷಗಾನ ಫಿಕ್ಸ್ ಆಗಿತ್ತು. 1 ತಿಂಗಳು ಮೊದಲೇ ಎಲ್ಲ ಫಿಕ್ಸ್ ಆಗಿತ್ತು. ನಂಗೆ ಯಾವ ಪಾರ್ಟ್ ಅಂತ ಹೇಳಿದ್ರೆ ದೇವಿ ಮಹಾತ್ಮೆಯಲ್ಲಿ ಶುಂಭ ಅಂತ ಹೇಳಿದ್ರೆ ಮೇನ್ ಪಾರ್ಟ್. ಅದರಲ್ಲಿ ದೇವಿ ಮಹಾತ್ಮೆಯಲ್ಲಿ ಶುಂಭನ ಪಾರ್ಟ್ ಫಿಕ್ಸ್ ಆಗಿತ್ತು. ಆದ್ರೆ ಒಂದು ಡಿಸೆಂಬರ್ 7-8 ಆಗುವಾಗ ಒಂದು ನೋಟಿಫಿಕೇಶನ್ ಬಂತು, ನಮಗೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಉಂಟು. TTC ಕಂಪ್ಲೀಟ್ ಆಗಿ ಅಧ್ಯಾಪಕ ಆಗಬೇಕಿದ್ರೆ ಒಂದು KTET, ಕೇರಳ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಉಂಟು. ಅದು ಹೇಗೂ ಪಾಸ್ ಆಗಲೇಬೇಕು, ಇಲ್ಲದಿದ್ರೆ ಶಿಕ್ಷಕ ವೃತ್ತಿ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಹಾಗೆ ಆ ಎಕ್ಸಾಮ್ ಡಿಸೆಂಬರ್ 29ಕ್ಕೆ ನೋಟಿಫಿಕೇಶನ್ ಬಂತು. ನಮ್ಮ ಯಕ್ಷಗಾನ ಇಲ್ಲಿ ನೀರ್ಚಾಲಲ್ಲಿ ನಮ್ಮ ಮನೆಯ ಸಮೀಪ ಡಿಸೆಂಬರ್ 28ಕ್ಕೆ. ಆಗ ನಾನು ಫುಲ್ ಒಮ್ಮೆ ಶಾಕ್ ಆದೆ. ನಾಳೆ ಮರುದಿನ ಇದು ಎಕ್ಸಾಮ್. ಅದು ಸಹ ಒಂದು ಎಕ್ಸಾಮ್ ಅಲ್ಲ, ಕ್ಯಾಟಗರಿ 1 ಕ್ಯಾಟಗರಿ 2 2 ಎಕ್ಸಾಮ್ ಉಂಟು ಬೆಳಗಿಂದ ಸಂಜೆವರೆಗೆ. ಹಿಂದಿನ ದಿನ ಯಕ್ಷಗಾನ. ಅದು ನಾನು ಆಗ ಬಿಡುವುದಾ ಯಕ್ಷಗಾನ, ಆ ವೇಷ ನಾನು ಮಾಡುವುದಿಲ್ಲ ಈ ಸಲ ಅಂತ ಹೇಳುವುದಾ ಅಂತ ಸುಮಾರು ಯೋಚನೆ ಮಾಡಿದೆ. ಆದರೆ ನನಗೆ ಬಿಡಲಿಕ್ಕೆ ಮನಸ್ಸಿಲ್ಲ. ಯಾಕೆಂತ ಹೇಳಿದರೆ ಶುಂಭನ ಪಾತ್ರ ರಕ್ತ ಬೀಜ ಆಗಿದ್ದದ್ದು ಯಾರು, ನಾನು ರೋಲ್ ಮಾಡೆಲ್ ಅಂತ ಆಗೊಬ್ಬರ ಹೆಸರು ಹೇಳಿದ್ದೆ, ಜಯರಾಮ ಪಾಠಾಳಿ ಪಡುಮಲೆ ಅಂತ. ಅವರೇ ಅದರಲ್ಲಿ ರಕ್ತ ಬೀಜ ಆಗಿದ್ದದ್ದು. ಹಾಗೆ ನನ್ನದೇ ಗುರುಗಳ ಜೊತೆಗೆ ತೆರೆ ಹಂಚಿಕೊಳ್ಳುವ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಅದು ಮಿಸ್ ಆಗ್ತದೆ ಅಂತ ಬೇಸರ ಆಯಿತು. ಅದಕ್ಕೆ ನಾನು ಕ್ಯಾನ್ಸಲ್, ಇದು ಯಕ್ಷಗಾನ ವೇಷ ಅದು ಪಾರ್ಟ್ ನಾನು ಮಾಡುವುದಿಲ್ಲ ಅಂತ ಯಾರ ಹತ್ರ ಹೇಳಲಿಲ್ಲ. ಎಕ್ಸಾಮ್ ಇದ್ದರೆ ಮೊದಲೇ ಕಲಿಯುವ, ಯಕ್ಷಗಾನ ಹೇಗೂ ಮಾಡುವ ಅಂತ. ನಾನು ಆ ವೇಷ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಅಂತ ಹೋಗಲಿಲ್ಲ. ನನ್ನ ಫ್ರೆಂಡ್ಸ್ಗಳ ಹತ್ರ ಎಲ್ಲ ನಾನು ಹೇಳಲಿಲ್ಲ ಈ ವಿಷಯ. ನಾಳೆ ಎಕ್ಸಾಮ್ ಇದ್ದು ನೀನು ಹಿಂದಿನ ದಿನ ಯಕ್ಷಗಾನಕ್ಕೆ ಹೋಗ್ತಿ, ಎಲ್ಲಾದರೂ ಫೇಲ್ ಆದರೆ ಎಂತ ಮಾಡೋದು ಅಂತೆಲ್ಲ ಫ್ರೆಂಡ್ಸ್ಗಳೆಲ್ಲ ನಾನು ಹೇಗೂ ಬೈದಾರು ಅಂತ ನಂಗೆ ಗೊತ್ತಿದ್ದು. ಅದ ಕಾರಣ ಯಾರ ಹತ್ರ ಹೇಳಲಿಲ್ಲ ಹಿಂದಿನ ದಿನ ಯಕ್ಷಗಾನ ಉಂಟು. ಮನೆಯಲ್ಲಿ ಮಾತ್ರ ನಾನು ತಂದೆ ಹತ್ರ ಹೇಳಿದೆ, ನಾಳೆ 29ಕ್ಕೆ ಯಕ್ಷಗಾನ ಪರೀಕ್ಷೆ ಉಂಟು, ಯಕ್ಷಗಾನ ಉಂಟು, ಎಂತ ಮಾಡೋದು. ಆಗ ತಂದೆ ಹೇಳಿದ್ರು, ಅದು ಮೊದಲೇ ಸ್ವಲ್ಪ ಕಲಿತ್ರೆ ಸಾಕಲ್ಲ, ಅದು ಯಕ್ಷಗಾನ ಎಲ್ಲ ಬಿಡುದು ಬೇಡ ಅಂತ ತಂದೆ ಹೇಳಿದ್ರು. ಆಗ ಅವರೇ ಹಾಗೆ ಹೇಳ್ತಾರಲ್ಲ ಅಂತ ನನಗೊಂದು ಮತ್ತೆ ಸಂತೋಷ ಆಯಿತು. ಮತ್ತೆ ಹೋದೆ 28ಕ್ಕೆ ರಾತ್ರಿ ಯಕ್ಷಗಾನ ವೇಷ ಹಾಕ್ತಾ ಇದ್ದೆ. ಆಗ ಕೆಲವು ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತದೆ ನಮ್ಮ ಫ್ರೆಂಡ್ಸ್ಗಳೆಲ್ಲ, ಎಂತ ಕೆಲವುದೆಲ್ಲ ನಾಳೆ ಇದು ಗ್ಯಾರಂಟಿಯಾಗಿ ಬರ್ತದೆ, ಈ ಕ್ವಶನ್ ಬರ್ತದೆ ಅಂತ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಶೇರ್ ಎಲ್ಲ ಮಾಡುವಾಗ ಮತ್ತೆ ನನಗೆ ಟೆನ್ಷನ್ ಆಗ್ತದೆ. ಇವರೆಲ್ಲ ಕಲಿತಾ ಇದ್ದಾರೆ, ನಾನಿಲ್ಲಿ ಯಕ್ಷಗಾನ ಮಾಡ್ತಾ ಇದ್ದೇನೆ, ಅಯ್ಯೋ ಇನ್ನೆಂತ ಮಾಡೋದು ಅಂತ ಆಯಿತು. ಮತ್ತು ಹೇಗೂ ಯಕ್ಷಗಾನ ಆ ದಿನ ಸ್ಟಾರ್ಟ್ ಆಗುವಾಗಲೇ ಲೇಟ್ ಆಯಿತು. ಮುಗಿಯುವಾಗ ಮರುದಿನ 4 ಗಂಟೆ. ನಾನು ಬೆಳಗ್ಗೆ 9 ಗಂಟೆಯಿಂದ ಮೊದಲೇ ಎಕ್ಸಾಮಿಗೆ ಹೋಗಬೇಕು. ನಾನು ಆ ದಿನ 1 ಗಂಟೆ ಅಂತ ಮಲಗಿದ್ದೆ. ಮತ್ತು ಎಕ್ಸಾಮಿಗೆ ಹೋದೆ. ಮಧ್ಯಾಹ್ನ ನಂತರ ಎಕ್ಸಾಮ್ ಬರೆಯುವಾಗಲೇ ನನಗೆ ನಿದ್ದೆ ತೂಗ್ತಾ ಇತ್ತು, ಯಾಕಂತೇಳಿದ್ರೆ ಯಕ್ಷಗಾನ ಅಲ್ಲ ಹಿಂದಿನ ದಿನ. ಆದರೂ ಹೇಗೋ ಎಕ್ಸಾಮ್ ಬರೆದೆ. ನನಗೆ ಫುಲ್ ಟೆನ್ಷನ್ ಆಗ್ತಾಯಿತ್ತು ರಿಸಲ್ಟ್ ಬರೋವರೆಗೆ. ಎಲ್ಲಿಯಾದರೂ ಫೇಲ್ ಆದರೆ ಮತ್ತೆ 1 ವರ್ಷ ಕಳೆದು ಮತ್ತೊಮ್ಮೆ ಬರಿಬೇಕು. ಹಾಗೆ ನನ್ನ ಒಟ್ಟಿಗಿದ್ದವರೆಲ್ಲ ಪಾಸ್, ನಾನು ಫೇಲ್ ಅಂತ ಆದರೆ ಎಲ್ಲರೂ ಹೇಳಲಿಕ್ಕಿಲ್ವ ಯಕ್ಷಗಾನಕ್ಕೆ ಯಾಕೆ ಹೋದ್ದು, ಅದು ಹೋದ ಕಾರಣ ಅಲ್ಲ ಫೇಲ್ ಆಗೋದು ಅಂತ. ಫುಲ್ ಟೆನ್ಷನ್ ಆಗ್ತಾಯಿತ್ತು. ಕೊನೆಗೆ ರಿಸಲ್ಟ್ ಬಂತು. ಅದರ ರಿಸಲ್ಟಲ್ಲಿ ಕ್ಯಾಟಗರಿ 1 ಕ್ಯಾಟಗರಿ 2 2 ಎಕ್ಸಾಮಲ್ಲಿ ನಾನು ಪಾಸ್ ಆದೆ. ಆಗ ನನಗೆ ಆಯಿತು, ನಾನು ಯಕ್ಷಗಾನಕ್ಕೆ ಹೋದದ್ದು ತುಂಬ ಒಳ್ಳೆಯದಾಯಿತು ಅಂತ ಆಗ ಅನಿಸಿತು. ಅದೊಂದು ಅನುಭವ. ಓಕೆ, ಈಗ ಯಕ್ಷಗಾನದ ಬಗ್ಗೆ ನೀವು ತುಂಬ ಹೇಳಿದ್ರಿ. ಸೊ ಯಕ್ಷಗಾನ ಅಲ್ಲದೆ ನಿಮ್ಮದು ಬೇರೆ ಹಾಬೀಸ್ ಏನಾದರೂ ಉಂಟಾ? ಬೇರೆ ಹಾಬೀಸ್ ಅಂತ ಹೇಳಿದರೆ, ನಾನು ಸಣ್ಣ ವಯಸ್ಸಲ್ಲಿ ಶಾಲೆಯಲ್ಲಿ ಹಲವಾರು ಸ್ಪರ್ಧೆಗಳೆಲ್ಲ ನಡೆಸ್ತಾರೆ. ಕೆಲವರು ಕಲೋತ್ಸವದಲ್ಲಿ ಭಾಷಣ ಸ್ಪರ್ಧೆ ಆಗಿರ್ಬೋದು, ನಾಟಕ, ಹಾಡು ಹೇಳುವುದು, ಅದೇ ರೀತಿ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ನನಗೊಂದು ಆಸಕ್ತಿ ಇತ್ತು. ಹಾಗೆ ನನಗೆ ಭಾಷಣ ಅಂತ ಹೇಳುವಾಗ ಒಂದು ಎದುರು ಬಂದು ಮಾತನಾಡುವುದು ಅಂತ ಹೇಳಿದ್ರೆ ಸಣ್ಣ ವಯಸ್ಸಲ್ಲೇ ಒಂದು ಆಸಕ್ತಿ. ಹಾಗೆ ನಾನು ಭಾಷಣದಲ್ಲೆಲ್ಲ ನನಗೆ ಅವತ್ತು ಹಲವಾರು ಬಹುಮಾನ ಎಲ್ಲ ಸಿಕ್ಕಿದೆ. ಅದೇ ರೀತಿ ನಾಟಕ ನಾವು ಸ್ಕೂಲ್ ಡೇಯಲ್ಲಿ, ಈಗಿನ ಕಾಲದಾಗಲ್ಲ, ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ತುಂಬ ಸಮಯ ಸಿಗ್ತಾ ಇತ್ತು. ಬರೀ ಕಲಿಯೋದು ಮಾತ್ರ ಅಲ್ಲ, ಸ್ವಲ್ಪ ಎಕ್ಸ್ಟ್ರಾ ಆ್ಯಕ್ಟಿವಿಟಿ, ಪದ್ಯ ಹೇಳೋದು, ನಾಟಕ. ನಾನು ಕಲಿಯುವಾಗ ತುಂಬ ಸಮಯ ಸಿಗ್ತಾ ಇತ್ತು. ಒಂದು ಸ್ಕೂಲ್ ಡೇ ಎಲ್ಲ ಇದ್ದರೆ ನಮ್ಮ ನಾಟಕ, ಆಗ ನಾಟಕದಲ್ಲಿ ಸ್ವಲ್ಪ ಮುಖ್ಯ ಪಾತ್ರವೇ ನನಗೆ ಸಿಗ್ತಾ ಇತ್ತು. ಅದೆಲ್ಲ ನಾಟಕ ಅಂತ ಹೇಳುವಾಗ ಅಷ್ಟು ಆಸಕ್ತಿ ಇತ್ತು. ಅದಲ್ಲದೆ ನಮ್ಮ ಸಂಸ್ಕೃತ ನಾಟಕ ಒಂದಿತ್ತು, ಅದು ನಾವು ಸ್ಟೇಟ್ ಲೆವೆಲಿಗೂ ಕೂಡ ತಲುಪಿದ್ದೇವೆ ಸಂಸ್ಕೃತ ನಾಟಕದಲ್ಲಿ. ಹಾಗೆ ಇದೇ ರೀತಿ ಅಭಿನಯ, ಆಮೇಲೆ ಭಾಷಣ, ಆಮೇಲೆ ಸ್ವಲ್ಪ ಹಾಡು, ಅದು ನನಗೆ ಸಣ್ಣ ವಯಸ್ಸಲ್ಲೇ ಸ್ವಲ್ಪ ಆಸಕ್ತಿ. ಓಕೆ, ನೀವೀಗ ಹಾಡು ಹಾಡ್ತೇನೆ ಅಂತ ಹೇಳಿದ್ರಿ, ಯಾವ್ದಾದ್ರು ಹಾಡನ್ನ ಇಲ್ಲಿ ಒಂದು ಸಣ್ಣ ತುಣುಕನ್ನ ಹಾಡ್ತೀರಾ? ನಾನು ಚಿಕ್ಕ ವಯಸ್ಸಲ್ಲೆಲ್ಲ
ಹಳೆಯ ಕನ್ನಡ ಚಿತ್ರಗೀತೆಯನ್ನೆಲ್ಲ ಕೇಳ್ತಾ ಇದ್ದ ಕಾರಣ ನನಗೆ ಏನೋ ಕನ್ನಡ ಹಾಡು ಅಂತ ಹೇಳುವಾಗ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಇಷ್ಟ. ಓಲ್ಡ್ ಸಾಂಗ್ ಎಲ್ಲ ಕೇಳಿ ತುಂಬ ಇಷ್ಟ. ಹಾಗೆ ಸಣ್ಣ ವಯಸ್ಸಲ್ಲೇ ಹಾಡ್ತಾ ಇದ್ದೆ. ಅದೇ ರೀತಿ ಶಾಲೆಯಲ್ಲಿ ಕೂಡ ಹಾಗೆ ದೇಶಭಕ್ತಿ ಗೀತೆ ಅದನ್ನೆಲ್ಲ ಹಾಡ್ತಾ ಇದ್ದೆ. ಅಷ್ಟೇ ಅಲ್ಲದೆ ಈಗ ನನ್ನ ಅಣ್ಣ ಕೂಡ ಒಂದು ಕವಿ, ನನ್ನ ಅಣ್ಣ ಕೂಡ ಕವಿ, ಹಲವಾರು ಕವನಗಳನ್ನೆಲ್ಲ ರಚಿಸ್ತಾನೆ. ಹಾಗೆ ಅಣ್ಣನ ಕವನವನ್ನು ಕೂಡ ನನಗೆ ಓದಲಿಕ್ಕೆ ಅದನ್ನು ಹಾಡಲಿಕ್ಕೆ ಕೂಡ ತುಂಬ ಇಷ್ಟ. ಈಗ ನಾನು ನನ್ನ ಅಣ್ಣನೇ ರಚಿಸಿದ, ನನ್ನ ಅಣ್ಣ ಹಿತೇಶ್ ಕುಮಾರ್ ಅವರೇ ರಚಿಸಿದ ಒಂದು ಹಾಡನ್ನು ಹಾಡ್ತೇನೆ. ಹಿಮದ ಮುಕುಟವ ಧರಿಸಿ ಶಿರದಲ್ಲಿ ಮೆರೆದು ನಿಂತಿದೆ ಭಾರತ, ಸಮತೆಯೊಂದಿಗೆ ಜನರ ಭಾವವ ಅರಿತು ನೆಲೆಸಿದೆ ಸಂತತ, ಜಗದ ಮಾನ್ಯತೆ ದೊರೆತು ಗೌರವ ಹರುಷ ಎಂದಿಗೂ ಇಲ್ಲಿದೆ, ಸುಗಮ ಜೀವನವಿಲ್ಲಿ ನಮಗಿದೆ, ಧರಣಿ ಸಕಲವ ನೀಡಿದೆ, ಧರಣಿ ಸಕಲವ ನೀಡಿದೆ. ಹಿಮದ ಮುಕುಟವ ಧರಿಸಿ ಶಿರದಲ್ಲಿ ಮೆರೆದು ನಿಂತಿದೆ ಭಾರತ. ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು. ಈಗ ನೀವು ಹೇಳಿದ್ರಿ ನಿಮ್ಮ ಅಣ್ಣ ಬರಹಗಾರರು ಅಂತ, ಸೊ ನೀವು ಬರಿತೀರಾ ಏನಾದ್ರು? ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಅದೇ ಕೂಡ ಶಾಲೆಗಳಲ್ಲೇ ಪ್ರಬಂಧ ಸ್ಪರ್ಧೆ, ಕಥಾ ರಚನೆ, ಕವಿತಾ ರಚನೆ, ಅದೇ ರೀತಿಯಲ್ಲಿ ನಾನು ಕೂಡ ಪ್ರಬಂಧ ಸ್ಪರ್ಧೆಯಲ್ಲೆಲ್ಲ ಸೇರ್ತಾ ಇದ್ದೆ. ಕಥಾ ರಚನೆಯಲ್ಲಿ ಕೂಡ ಬಹುಮಾನ ಎಲ್ಲ ಸಿಗ್ತಾ ಇತ್ತು. ಸಣ್ಣ 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 ಕಥೆಗಳನ್ನೆಲ್ಲ ಬರಿತಾ ಇದ್ದೆ. ಮತ್ತು ಕವನ ಕೂಡ ಹಾಗೆ. ನಾನು ಮತ್ತು ಇಬ್ಬರು ಅಣ್ಣಂದಿರು, ಮನೋಜ್ ಕುಮಾರ್, ಹಿತೇಶ್ ಕುಮಾರ್, ಇಬ್ಬರು ಅಣ್ಣಂದಿರು ಕೂಡ ಸಣ್ಣ ವಯಸ್ಸಲ್ಲಿ ಬರೀತಾ ಇದ್ರು. ಆದರೆ ನನಗೆ ಕವಿತಾ ರಚನೆ ನನಗೆ ಬಹುಮಾನವೇ ಸಿಗ್ತಾ ಇರಲಿಲ್ಲ, ನನ್ನ ಅಣ್ಣಂದಿರಿಗೆ ಸಿಗ್ತಾ ಇತ್ತು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಎಲ್ಲ. ನನಗೆ ಇಷ್ಟವರೆಗೆ ಕವಿತಾ ರಚನೆಯಲ್ಲಿ ಬಹುಮಾನವೇ ಸಿಗಲಿಲ್ಲ. ಆಗ ನನಗೆ ಆಯಿತು, ಕವಿತೆ ಈ ರಚನೆಯಲ್ಲೆಲ್ಲ ನಾನು ಅಣ್ಣನವರಷ್ಟು ಟ್ಯಾಲೆಂಟ್ ನನಗೆ ಇಲ್ಲ ಅಂತ ಆಯಿತು. ಈಗ ಸ್ವಲ್ಪ ಕಡಿಮೆ ಆದರೂ ಕೆಲವೊಂದು ಸಮಯದಲ್ಲಿ ನಾನು ಬರೀತೇನೆ. ಹಾಗಿದ್ರೆ ನಿಮ್ಮ ಒಂದು ಡೆವಲಪ್ಮೆಂಟಿಗೆ ಯಕ್ಷಗಾನ ಮಾತ್ರ ಅಲ್ಲದೆ ಬೇರೆ ಬೇರೆ ಹವ್ಯಾಸಗಳು ನಿಮಗೆ ಬರಬೇಕು ಅಂತ ಹೇಳಿದರೆ ನಿಮ್ಮ ಮನೆಯವರ ಸಪೋರ್ಟ್ ಮತ್ತು ನಿಮ್ಮ ಅಣ್ಣಂದಿರು ಮೇಯ್ನ್ ಆಗಿ ಸಪೋರ್ಟ್ ಉಂಟು ಅಂತ ಹೇಳಿ ಅನಿಸ್ತದೆ ಅಲ್ವಾ? ಹೌದು, ಅದು ಖಂಡಿತವಾಗಿಯೂ ಇದೆ. ನಾನು ಮನೆಯಲ್ಲಿ ಸಣ್ಣ ಮಗ, ನನಗೆ ಇಬ್ಬರು ಅಣ್ಣಂದಿರು ಮತ್ತು ಅಪ್ಪ ಅಮ್ಮ ಅಜ್ಜಿ. ನಾನು ಸಣ್ಣ ಮಗ ಅಂತೇಳಿ ಸ್ವಲ್ಪ ಕೊಂಗಾಟ ಅಂತ ಹೇಳ್ತೇವಲ್ಲ, ನಾನು ಸಣ್ಣವಾದ ಕೊಂಗಾಟದಲ್ಲಿ ನನ್ನನ್ನು ನೋಡಿಕೊಳ್ತಾ ಇದ್ದರು. ಆಗ ಏನಾದರೂ ಅಷ್ಟು ದೊಡ್ಡ ಜವಾಬ್ದಾರಿ ಏನಿಲ್ಲ ನನಗೆ, ಎಲ್ಲ ಅಪ್ಪ ಅಮ್ಮ ಹೇಳ್ತಾ ಇದ್ದರು, ಅಣ್ಣಂದಿರು ಒಟ್ಟಿಗೆ ಇದ್ದರು. ಆಗ ನನಗೆ ಅಷ್ಟು ಕಷ್ಟ ಅಂತ ಇರಲಿಲ್ಲ. ನನ್ನ ಮನೆಯಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಸಹಕಾರ, ತಂದೆ ಎಲ್ಲ ಅಧ್ಯಾಪಕರಾಗಿದ್ದವರು. ಉತ್ತಮ ರೀತಿಯಲ್ಲಿ ಮಕ್ಕಳು ಕಲಿಬೇಕು ಅಂತ, ಉತ್ತಮ ರೀತಿಯಲ್ಲಿ ಬೆಳಿಬೇಕು ಅಂತ ಅವರಿಗೆ ಆಸಕ್ತಿ ಇತ್ತು. ಮನೆಯಲ್ಲಿ ಪುಸ್ತಕ ಎಲ್ಲ ನಮಗೆ ಹಲವಾರು ಪುಸ್ತಕ ಎಲ್ಲ ಓದಲಿಕ್ಕೆಲ್ಲ ತರ್ತಾ ಇದ್ದರು. ಅದೇ ರೀತಿ ನನ್ನ ದೊಡ್ಡ ಅಣ್ಣ, ಅವನು ಕೂಡ ನಾನು ಸಣ್ಣ ವಯಸ್ಸಲ್ಲಿ ನನಗೆ ಹೋಮ್ವರ್ಕ್ ಎಲ್ಲ ಹೇಳಿಕೊಡುವುದು, ಶಾಲೆಯ ವಿಷಯವನ್ನೆಲ್ಲ ಹೇಳಿಕೊಡಲಿಕ್ಕೆ ದೊಡ್ಡ ಅಣ್ಣನ ಸಹಕಾರ ಎಲ್ಲ ಇತ್ತು. ಅದೇ ರೀತಿ ಸಣ್ಣ ಅಣ್ಣ ಕೂಡ ಹಾಗೆ, ಅವನಿಗೆ ಸ್ವಲ್ಪ ಫೋಟೋಗ್ರಾಫಿಯಲ್ಲಿ ಇಂಟ್ರೆಸ್ಟ್, ಇಷ್ಟ. ಅದೇ ರೀತಿಯಲ್ಲಿ ಹಲವಾರು ಶಾರ್ಟ್ ಫಿಲ್ಮ್ ಎಲ್ಲ ಮಾಡುವ ಒಂದು ಆಸಕ್ತಿ ನನ್ನ ಸಣ್ಣ ಅಣ್ಣನಿಗೆ ಉಂಟು, ಮನೋಜ್ ಕುಮಾರ್ ಅಂತ ಹೆಸರು. ಹಾಗೆ ಅವನು ನಿರ್ದೇಶನ ಮಾಡಿದ ಶಾರ್ಟ್ ಫಿಲ್ಮಲ್ಲಿ ನಾನು ಕೂಡ ಕೆಲವು ಪಾತ್ರಗಳನ್ನೆಲ್ಲ ಮಾಡಿದ್ದೇನೆ. ಯಾಕೆಂದರೆ ಅಭಿನಯಿಸಲಿಕ್ಕೆ ಸ್ವಲ್ಪ ಆಸಕ್ತಿ ಇರುವ ಕಾರಣ ನಮ್ಮದು ಯು ಮಸ್ಟ್ ಕಿಲ್ ಅಂತ ಒಂದು ಇಂಗ್ಲೀಷ್ ಶಾರ್ಟ್ ಫಿಲ್ಮ್ ಇದೆ. ಅದೇ ರೀತಿ ಮಾಸ್ಕ್ ಅಂತ ಹೇಳೋ ಒಂದು ಕನ್ನಡ ಶಾರ್ಟ್ ಫಿಲ್ಮ್. ಅದೇ ರೀತಿಯಲ್ಲಿ ಬೇರೆ ಕೂಡ ಕೆಲವು ಶಾರ್ಟ್ ಫಿಲ್ಮ್ ಎಲ್ಲ ನಾವು ಮಾಡಿದ್ದೇವೆ, ಅಭಿನಯಿಸಿದ್ದೇವೆ. ಅದು ಮನೆಯಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಸಹಕಾರ ನನಗೆ ದೊರಕ್ತದೆ. ಈಗ ಹಲವು ಕ್ಷೇತ್ರಗಳಲ್ಲಿ ಬಹುಮುಖ ಆಸಕ್ತಿಯನ್ನು ಗಳಿಸಿದಂಥವ್ರು ನೀವು, ಸೊ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದೀರಿ ಅಂತ ಅನಿಸ್ತದೆ. ಹಾಗೆ ಬೇರೆ ಏನಾದರೂ ಆಸಕ್ತಿ ಉಂಟಾ? ಬೇರೆ ಆಸಕ್ತಿ ಅಂತ ಹೇಳಿದರೆ ನನಗೆ ಸ್ಪೋರ್ಟ್ಸಲ್ಲಿ ಸಣ್ಣ ವಯಸ್ಸಲ್ಲೇ ಆಸಕ್ತಿ ಇತ್ತು. ಹೀಗೆ ಓಟದ ಸ್ಪರ್ಧೆಯಲ್ಲೆಲ್ಲ ಬಹುಮಾನ ಎಲ್ಲ ಸಿಗ್ತಾ ಇತ್ತು. ನಾವು ಉಪಜಿಲ್ಲಾ ಮಟ್ಟಕ್ಕೆಲ್ಲ ಹೋಗಿದ್ದೇವೆ ಓಟ ಸ್ಪರ್ಧೆಯಲ್ಲಿ. ಅದೇ ರೀತಿ ಲಾಂಗ್ ಜಂಪ್ ಅಂತ ಸ್ಪರ್ಧೆಯಲ್ಲೆಲ್ಲ ಉಪಜಿಲ್ಲಾ ಮಟ್ಟದಲ್ಲೆಲ್ಲ ಸಣ್ಣ ವಯಸ್ಸಲ್ಲಿ ಹೋಗ್ತಾ ಇದ್ದೆ. ಅಷ್ಟೇ ಅಲ್ಲದೆ ಕ್ರಿಕೆಟ್ ಆಡೋದು ಅಂತ ಹೇಳಿದರೆ ತುಂಬ ಇಷ್ಟ, ನೋಡೋದು ಅಂತ ಹೇಳಿದರೆ ತುಂಬ ಇಷ್ಟ. ಸಣ್ಣ ವಯಸ್ಸಲ್ಲಿ ಅಣ್ಣನ ಜೊತೆ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದೆ. ಆಗ ಅಷ್ಟು ಹೇಳುವಷ್ಟು ದೊಡ್ಡ ಸಾಧನೆ ಅಂತ ಇಲ್ಲ. ಅದೇ ರೀತಿ ನಮ್ಮ ಕಾಲೇಜಲ್ಲೆಲ್ಲ ಒಂದು ವಾಕಿಂಗ್ ಸ್ಪರ್ಧೆ, ವಾಕಿಂಗ್ ಅಂತ ಇರ್ತದಲ್ಲ ಸ್ಪೋರ್ಟ್ಸಲ್ಲಿ, ನಾನು ಕಾಲೇಜಲ್ಲಿ 5 ಕಿಲೋಮೀಟ್ರ್ ವಾಕಿಂಗಲ್ಲಿ ಒಮ್ಮೆ ಫಸ್ಟ್ ಪ್ರೈಸ್ ಸಿಕ್ಕಿದೆ. ಆಗ ಎಲ್ಲರೂ ಹಲವಾರು ಜನರಿದ್ದರು ನೋಡಿಕೊಂಡು, ನಾನು ಎಲ್ಲರೂ ಕೂಡ ಚಪ್ಪಾಳೆ ತಟ್ತಾ ಇದ್ರು, ಕಮಾನ್ ಅಂತ ಹಾಗೆಲ್ಲ ಮಾಡುವಾಗ ಅದೊಂದು ಅನುಭವ. ವಾಕಿಂಗಲ್ಲೆಲ್ಲ ಪ್ರೈಸ್ ಸಿಕ್ಕಿದೆ, ಓಟದಲ್ಲೆಲ್ಲ ಅಂತ ಕೆಲವು ಸಮಯದಲ್ಲಿ ಸಣ್ಣ ಸ್ಪೋರ್ಟ್ಸ್ಗಳಲ್ಲಿ ಕೆಲವೊಮ್ಮೆ
ಬಹುಮಾನ ಸಿಕ್ಕಿದೆ. ಹಾಗೆ ದೊಡ್ಡ ಉತ್ತಮ ಕ್ರೀಡಾಪಟು ಹಾಗೇನಲ್ಲ. ಶಿಕ್ಷಕ ವೃತ್ತಿಗೆ ಬಂದ ಮೇಲೆ ಸ್ಪೋರ್ಟ್ಸ್ ಅನ್ನು ಬಿಟ್ಟಿದ್ದೀರಾ? ಶಿಕ್ಷಣ ವೃತ್ತಿಯಲ್ಲಿ ಬಂದಾಗ ಕೂಡ ಹಾಗೆ ಶಾಲೆಯ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಏನಾದರೂ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಕೂಡ ಆಸಕ್ತಿ ಬೆಳೆಸಬೇಕು ಅಂತ ನನಗೆ ತುಂಬ ಇಷ್ಟ ಇದೆ. ಅದೇ ರೀತಿ ನಮ್ಮ ಶಾಲೆಯ ಅಧ್ಯಾಪಕರಿಗೂ ಕೂಡ ಇಷ್ಟ ಇದೆ. ಈ ಸಲ ನಾನು ಶಾಲೆಯಲ್ಲಿ ಕುಂಟಿಕಾನ ಶಾಲೆಯಲ್ಲಿ ಜಾಯಿನ್ ಆಗಿದ್ದೇನೆ. ಆಗ ನಮ್ಮ ಪ್ರಥಮ ಬಾರಿಗೆ ನಾವು ಶಾಲೆಯಲ್ಲಿ ಟೇಬಲ್ ಟೆನ್ನಿಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಾನು ಮಾತ್ರ ಅಲ್ಲ, ಎಲ್ಲರೂ ಸೇರಿದ್ರೆ ಆಗುವುದು. ನಾನು ಕೂಡ ಈ ಸಲ ಅಧ್ಯಾಪಕನಾಗಿರುವ ಕಾರಣ ಹೇಳುವುದು, ಟೇಬಲ್ ಟೆನ್ನಿಸನ್ನು ನಾವು ಶಾಲೆಯಲ್ಲಿ ಪ್ರಾರಂಭಗೊಳಿಸಿದೆವು. ಈ ಸಲದ ರಾಜ್ಯ ಮಟ್ಟದ ಶಾಲಾ ಕಲೋತ್ಸವ ತಿರುವನಂತಪುರದಲ್ಲಿ ನಡೆದದ್ದು. ಟೇಬಲ್ ಟೆನ್ನಿಸಲ್ಲಿ ನಮ್ಮ ಶಾಲೆಯ 2 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅದೊಂದು ದೊಡ್ಡ ವಿಷಯ, ಸಣ್ಣ ವಿಷಯನಲ್ಲ. ಅಷ್ಟೇ ಅಲ್ಲದೆ ನಮ್ಮ ಶಾಲೆಯಲ್ಲಿ ಇತರ ಅಧ್ಯಾಪಕರು, ಮುಖ್ಯವಾಗಿ ಅಲ್ವಿನ್ ಸರ್ ಅಂತಿದ್ದಾರೆ, ಸಿದ್ಧಾರ್ಥ್ ಸರ್ ಅಂತಿದ್ದಾರೆ, ಅವರು ಇದು ಹ್ಯಾಂಡ್ ಬಾಲ್ ಕೂಡ ಹಾಗೆ ಅಷ್ಟು ಮಕ್ಕಳು ಹೆಚ್ಚಾಗಿ ಆಟ ಆಡುವ ಕ್ರೀಡೆ ಅಲ್ಲ, ಅದನ್ನು ಕೂಡ ಅವರಿಬ್ಬರು ಸೇರಿ ಪ್ರಯತ್ನಿಸಿ ಹ್ಯಾಂಡ್ ಬಾಲ್ನಲ್ಲೂ ಕೂಡ ಈ ಸಲ ತಿರುವನಂತಪುರ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಯಿಂದ 2 ಮಕ್ಕಳು, ಒಟ್ಟಾರೆ 4 ಮಕ್ಕಳು ನಮ್ಮ ಶಾಲೆಯವರು ರಾಜ್ಯ ಮಟ್ಟಕ್ಕೆ, ASBS ಕುಂಟಿಕಾನ ಶಾಲೆಯವರು ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ. ಇದು ಸಣ್ಣ ಸಾಧನೆ ಏನಲ್ಲ. ನಮ್ಮದು ಸಣ್ಣ ಶಾಲೆ, 1ರಿಂದ 7ನೇ ತರಗತಿವರೆಗೆ ಇರುವ ಶಾಲೆ. ದೊಡ್ಡ ದೊಡ್ಡ ಕಾಲೇಜ್, ಹೈಸ್ಕೂಲ್ ಎಲ್ಲ ಇರುವ ಶಾಲೆ ಇರ್ತದೆ. ಅಲ್ಲಿಯ ಮಕ್ಕಳಿಗೆ ಇಷ್ಟು ಸಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಸಣ್ಣ ಶಾಲೆಯಿಂದ ನಾವು 4 ಜನರನ್ನು ಕರ್ಕೊಂಡು ಹೋಗಿದ್ದೇವೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ವಿಷಯ. ಇನ್ನೂ ಕೂಡ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಆಸಕ್ತಿ ಬರುವಾಗ ಮಾಡಬೇಕು ಅಂತ ಒಂದು ಆಸೆ ಇದೆ. ಈಗ ಒಂದು ಪ್ರತಿಭೆ ಅಂತ ಇದ್ರೆ ಅದು ಜೀವನದಲ್ಲಿ ಶಿಸ್ತನ್ನ ಕಲಿಸ್ತದೆ. ಸೊ ನಿಮ್ಮನ್ನು ನೋಡ್ತಾ ಇದ್ರೆ ಹಲವು ಪ್ರತಿಭೆಗಳು ನಿಮ್ಮಲ್ಲಿದೆ. ಸೊ ಈಗ ಯಂಗೆಸ್ಟ್ ಜನರೇಷನ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಾರಿ ತಪ್ತಾ ಇದ್ದಾರೆ. ಸೊ ನೀವು ದಾರಿ ತಪ್ಪದೆ ಈಗ ಒಳ್ಳೆ ಫ್ರೆಂಡ್ ಸರ್ಕಲ್ ಇದ್ದಿರಬಹುದು, ಅಥವಾ ಒಳ್ಳೆ ಸಪೋರ್ಟಿವ್ ಕೊಲೀಗ್ಸ್ ಇದ್ದಿರ್ಬೋದು, ಒಳ್ಳೆ ಫ್ಯಾಮಿಲಿ ರಿಲೇಟಿವ್ಸ್ ಇದ್ದಿರ್ಬೋದು. ಸೊ ಇವರಿಂದ ಸಪೋರ್ಟ್ ಹೇಗೆಲ್ಲ ಸಿಕ್ಕಿದೆ ಅಂತ ನಿಮಗೆ? ಈಗಿನ ಯುವ ಪೀಳಿಗೆಗಳೆಲ್ಲ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದು ಕಾರಣ ಏನು ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಮೊದಲು ಸರಿ ಇಲ್ಲದೆ, ಮನೆಯಲ್ಲಿ ನಮ್ಮ ತಂದೆ ತಾಯಂದಿರು ಸರಿ ಇದ್ರೆ ಯಾವ ತೊಂದರೆ ಇಲ್ಲ. ನಾವು ಮಕ್ಕಳಿಗೆ ಈಗ ಕೆಲವರೆಲ್ಲ ಇರ್ಬೋದು ಕುಡಿದು ಬರುವವರು, ಕುಡಿದು ಬೇಕಂತಿಲ್ಲ, ಅಷ್ಟು ಉತ್ತಮ ತಂದೆ ಆಗಿರ್ಬೋದು, ಆದರೆ ಅವರು ಸಿಗರೇಟ್ ಬೀಡಿ ಎಳೆಯುವವರಾಗಿದ್ದರೆ ಅದೊಂದು ಕೆಟ್ಟ ಅಭ್ಯಾಸವೇ. ನಾವು ಅಷ್ಟು ನಮಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಸಣ್ಣ ಮಕ್ಕಳೆದುರು ದುಶ್ಚಟ, ಬೀಡಿ ಎಳೆಯುವುದು, ಸಾರಾಯಿ ಕುಡಿಯುವುದು ಅಂಥದ್ದೆಲ್ಲ ಮಾಡಬಾರ್ದು. ನಮ್ಮ ಮನೆಯಲ್ಲಿ ಅಂಥವ್ರು ಯಾರು ಇರಲಿಲ್ಲ, ಅದರಿಂದ ಆಗಿರ್ಬೋದು. ಮನೆಯಲ್ಲೇ ನನಗೆ ಗೊತ್ತಿತ್ತು ಇಂಥದ್ದೆಲ್ಲ, ಈಗ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಸಣ್ಣ ವಯಸ್ಸಲ್ಲೇ ನನಗೆ ಗೊತ್ತಿದ್ದ ಕಾರಣ ಈಗ ಸಹ ಕೂಡ ಹಾಗೆ ದೊಡ್ಡ ವಯಸ್ಸಲ್ಲಿ ಅದನ್ನೇ ಅಳವಡಿಸಿಕೊಂಡು ಬಂದಿದ್ದೇನೆ. ಹಾಗೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ಹಾಗೆ. ಈಗ ಹೇಳಿದಾಗ ನಾನು ಟೀಚರ್ ಟ್ರೈನಿಂಗ್ ಮುಗಿಸಿದ್ದೇನೆ. ನಮ್ಮ ಉತ್ತಮ ರೀತಿಯ ಗೆಳೆಯರು ನನ್ನ ಜೊತೆ ಇದ್ದಾರೆ. ಮುಖ್ಯವಾಗಿ ಹೇಳುದಿದ್ರೆ ನಾವೊಂದು 7 ಜನ ಹುಡುಗರಿದ್ದೆವು, ಕಡಿಮೆ ಹುಡುಗರಲ್ವ, 7 ಜನ ನಮ್ಮ ಒಂದು ಗ್ಯಾಂಗ್ ಹುಡುಗರದ್ದು. ಮುಖ್ಯವಾಗಿ ಶೋಭಿತ್, ಪ್ರತೀಕ್, ಅಭಿಷೇಕ್, ದೀಕ್ಷಿತ್, ವಿಷ್ಣು ಶರ್ಮಾ, ಪ್ರಜ್ವಲ್, ಹಾಗೆ 6 ಜನ ಉತ್ತಮ ರೀತಿಯ ಫ್ರೆಂಡ್. ನಾವು ನಮ್ಮ ಗೆಳೆಯರು ಉತ್ತಮ ಇದ್ದರೆ ನಾವು ಕೂಡ ಉತ್ತಮ ರೀತಿಯಲ್ಲಿ ಆಗ್ಬೋದು. ಹಾಗೆ ಅಂಥ ದುಶ್ಚಟಕ್ಕೆಲ್ಲ ಬಲಿಯಾಗಬಾರ್ದು ಅಂತ ಒಂದು ಹೇಳಲಿಕ್ಕೆ ಆಸೆ ಇದೆ. ಈಗ ಪುನಃ ಯಕ್ಷಗಾನದಂತ ಬರುವುದಾದ್ರೆ, ಈಗ ನಾನು ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಒಬ್ಬರೇ ಪ್ರೇಕ್ಷಕರಿದ್ದಾರೆ, ಜೋರು ಮಳೆ ಬರ್ತಾ ಉಂಟು, ಚೇರೆಲ್ಲ ಖಾಲಿ ಉಂಟು, ಒಬ್ಬರೇ ಪ್ರೇಕ್ಷಕರು ಯಕ್ಷಗಾನವನ್ನು ನೋಡ್ತಾ ಇದ್ದಾರೆ. ಪ್ರೇಕ್ಷಕರು ಕಮ್ಮಿ ಆಗ್ತಾನೆ ಇದ್ದಾರೆ. ಹೌದು, ನಾನು ನೋಡ್ತಾ ಇದ್ದ ಹಾಗೆ. ಸೊ ಆ ಸಂದರ್ಭದಲ್ಲಿ ನಿಮಗೆ ಏನು ಅನಿಸುದಿಲ್ವಾ? ಯಾಕೆ ಯಕ್ಷಗಾನ, ಯಾರಿಗೆ ಬೇಕಾಗಿ ಅಂತ ಎಲ್ಲ ಅನಿಸುದಿಲ್ವಾ? ಕೆಲವೊಮ್ಮೆ ಆ ರೀತಿ ಅನಿಸಿದ್ದು ಉಂಟು. ನಮ್ಮ ಕೆಲವೊಂದು ಮೊದಲಿಗೆ ಉತ್ತಮ ಜನರು ಇರ್ತಾರೆ, ಸ್ವಲ್ಪ ಊಟ ಏನಾದರೂ ಇದ್ದರೆ ಊಟ ಎಲ್ಲ ಮಾಡಿದ ನಂತರ ಒಂದು 9 ಗಂಟೆ 11 ಗಂಟೆಯ ನಂತರ ತುಂಬ ಜನರು ಕಡಿಮೆ ಆಗ್ತಾ ಇರ್ತಾರೆ. ಮುಖ್ಯವಾಗಿ ನಮ್ಮದೆಲ್ಲ ಬಣ್ಣದ ವೇಷ ಅಂತ ಹೇಳಿ ಲಾಸ್ಟಿಗೆ ಬರುವಂಥದ್ದು. ನಾನೆಲ್ಲ ವೇಷ ಹಾಕುವಾಗ ಯಾರು ಸ್ಟೇಜಲ್ಲಿರುವಾಗ ಅಷ್ಟು ಕಡಿಮೆ ಜನರು ಇರುವುದು. ಕೆಲವೊಮ್ಮೆ ಹಾಗೆ ಅನಿಸಿದ್ದುಂಟು, ನಾವಿಷ್ಟು ಕಷ್ಟಪಟ್ಟು ಮಾಡಿ ಜನರು ಯಾರು ನೋಡುವುದಿಲ್ಲಲ್ಲ ಅಂತ ಕೆಲವೊಮ್ಮೆ ಅನಿಸಿದ್ದುಂಟು. ಆದರೆ ನಾವು ಬರೀ ಜನರನ್ನು ಮಾತ್ರ ನೋಡಿದ್ರೆ ಸಾಲದಲ್ಲ. ಈಗ ಹಿಂದಿನ ಕಾಲದಾಗ ಅಲ್ಲಲ್ಲ, ಈಗ ಯೂಟ್ಯೂಬ್ ಇಂಥ ಹಲವಾರು ಲೈವ್ ವಿಡಿಯೋ ಎಲ್ಲ ಇರ್ತದೆ. ಲೈವ್ ವಿಡಿಯೋದಲ್ಲೆಲ್ಲ ಹೆಚ್ಚು ಜನರು ನೋಡ್ತಾರೆ ಅಂತಲೇ ನನ್ನ ಒಂದು ಅನಿಸಿಕೆ. ಹಿಂದಿನ ಕಾಲದಾಗ ಈಗ ಕೂಡ ಹೆಚ್ಚು ಜನರು ನೋಡ್ತಾರೆ. ಕೆಲವೊಮ್ಮೆ ನಾವು ಅನಿಸಿದ್ದುಂಟು, ಆದರೆ ನಾವು ಕಲೆಯನ್ನು ಬಿಡಬಾರ್ದು. ಈಗ ಹಲವಾರು ಯಕ್ಷಗಾನ ಸಂಘಗಳು ಪ್ರಾರಂಭ ಆಗಿದೆ. ಸಣ್ಣ ವಯಸ್ಸಿಗೆ ಎಲ್ಲರಿಗೂ ಆಸಕ್ತಿ ಇಲ್ಲ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಹಾಗೆ ಯಕ್ಷಗಾನ ನೋಡುವುದಿಲ್ಲ ಅಂತ ಏನಿಲ್ಲ, ಈಗ ಕೂಡ ಹಲವಾರು ಆಸಕ್ತರಿದ್ದಾರೆ. ಈಗ ಮೊನ್ನೆ ನಾನು ಹೇಳಿದ ಹಾಗೆ ಇಲ್ಲೇ ಅವಾಗ ನಮ್ಮ ಪೆರ್ಲ ಶಾಲೆಯಲ್ಲಿ
ಮೊನ್ನೆ ಯಕ್ಷಗಾನ ಇತ್ತು ಮಹಾರಥಿ ಕರ್ಣ ಅಂತ. ಆಗ ಅಷ್ಟು ಜೋರು ಮಳೆಯಲ್ಲಿ ಕೂಡ ಮಳೆ ಬರುವಾಗ ಕೂಡ ಕೊಡೆ ಹಿಡಿದು ನೋಡುವವರು ಸಹ ಒಂದು 20 ಜನರನ್ನು ನಾನು ನೋಡಿದೆ. ಅದನ್ನೆಲ್ಲ ನೋಡುವಾಗ ನಮಗೆ ಹೇಗೆ ಹೇಳಲಿಕ್ಕೆ ಆಗುದು ಯಕ್ಷಗಾನದಲ್ಲಿ ಆಸಕ್ತಿ ಇಲ್ಲ ಅಂತ ಕೆಲವರೆಲ್ಲ ಆಸಕ್ತರು ಕೂಡ ಇದ್ದಾರೆ. ಅದನ್ನೆಲ್ಲ ನೋಡುವಾಗ ಅನಿಸ್ತದೆ ಯಕ್ಷಗಾನವನ್ನು ಹೇಗೂ ನಾವು ಬಿಡಬಾರ್ದು ಅಂತ ಅನಿಸಿದ್ದುಂಟು. ಯಕ್ಷಗಾನದಲ್ಲಿ ಜನರು ಇಲ್ಲ ಅಂತೇಳಿ ನಾವು ಸುಮ್ಮನೆ ಕೂತುಕೊಂಡ್ರೆ ಅದು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಹಲವಾರು ಜನರು ಇಲ್ಲದಿದ್ದರೂ ಕೂಡ ಜನರನ್ನು ನಮ್ಮ ಯಕ್ಷಗಾನದ ಕಡೆಗೆ ಆಸಕ್ತಿ ಮೂಡಿಸಬೇಕು ಅಂತ ಹೇಳುವುದು ನಮ್ಮ ಒಂದು ಧ್ಯೇಯ. ಅದೇ ರೀತಿ ಅಧ್ಯಾಪಕ ಅಂತ ಹೇಳಿದರೆ ಹಾಗೆ ಮಕ್ಕಳಿಗೆ ಕಲೀಲಿಕ್ಕೆ ಆಸಕ್ತಿ ಇಲ್ಲದಿದ್ದರೂ ಕಲಿಸಬೇಕು, ಆಸಕ್ತಿ ಮೂಡಿಸುವುದು ನಮ್ಮ ಅಧ್ಯಾಪಕರ ಕರ್ತವ್ಯ ಅಲ್ವಾ. ಅದೇ ರೀತಿ ಯಕ್ಷಗಾನ ಕೂಡ ಹಾಗೆ ಜನರು ಇಲ್ಲದಿದ್ದರೂ ಉತ್ತಮ ರೀತಿಯಲ್ಲಿ ಜನರನ್ನು ಯಕ್ಷಗಾನದ ಮೇಲೆ ಆಸಕ್ತಿ ಬರುವಂತೆ ಮಾಡುವುದು ಕೂಡ ನಮ್ಮ ಒಂದು ಧ್ಯೇಯ. ಈಗ ನೀವು ಬಹುಮುಖ ಪ್ರತಿಭೆಯಲ್ಲೇ ಪಕ್ವವಾಗ್ತಾ ಬಂದವರು. ಸೊ ಈ ಸಂದರ್ಭದಲ್ಲಿ ನೀವು ಒಂದು ಜರ್ನಿಯನ್ನು ತಗೊಂಡಾಗ, ಸೊ ಸಣ್ಣದಿಂದ ಇಲ್ಲಿವರೆಗೆ, ಸೊ ನಿಮಗೆ ಯಾವುದಾದ್ರೂ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿರ್ಬೋದು, ಅಥವಾ ಯಾರನ್ನಾದ್ರೂ ಸ್ಮರಿಸಿಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ಇರ್ಬೋದು, ಅಂಥವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಹೇಳ್ಬೋದು. ಅಂಥವರು ಹಲವಾರು ಜನರು ಇದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ಸಣ್ಣ ವಯಸ್ಸಿಂದಲೇ ಮೊದಲಾಗಿ ಪ್ರಾಥಮಿಕ ಶಿಕ್ಷಣದಲ್ಲಿದ್ದ ಹಲವಾರು ಅಧ್ಯಾಪಕರು ನೀನು ಉತ್ತಮ ರೀತಿಯಲ್ಲಿ ಅಭಿನಯ ಮಾಡ್ತೀವಿ, ನೀನು ಇನ್ನೂ ಕೂಡ ಏನಾದರೂ ಹೆಚ್ಚು ನಾಟಕದಲ್ಲೆಲ್ಲ ಭಾಗವಹಿಸಬೇಕು ಅಂತ ಸಣ್ಣ ವಯಸ್ಸಲ್ಲಿ ಅಧ್ಯಾಪಕರು ಹೇಳ್ತಾ ಇದ್ರು. ನಾನು ಹೆಸರು ಹೇಳುವುದಿಲ್ಲ, ಹಲವಾರು ಜನರಿದ್ದಾರೆ ನಾನು ಸಣ್ಣ ವಯಸ್ಸಲ್ಲಿದ್ದವರು. ಅಧ್ಯಾಪಕರು ಮುಖ್ಯವಾಗಿ ಕಾರಣರಾಗಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಊರವರು, ನೀನು ಇನ್ನೇ ಯಕ್ಷಗಾನ ಇತ್ತಲ್ಲ, ನಾನು ನೋಡಿದ್ದೇನೆ, ತುಂಬ ಉತ್ತಮ ರೀತಿಯಲ್ಲಿ ಯಕ್ಷಗಾನ ಇತ್ತು, ನೀನು ಯಕ್ಷಗಾನದಲ್ಲಿ ಇದ್ದರೆ ಯಕ್ಷಗಾನ ಹೇಗೂ ಬಿಡಬೇಡ, ಯಕ್ಷಗಾನ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿದವರೇ ಹಲವಾರು ಜನರು. ಹಾಗೆ ಅದೆಲ್ಲ ಒಂದು ಆಸಕ್ತಿ, ಬಿಡಬಾರ್ದು ಅಂತ ಹೇಳೋ ಒಂದು ಸ್ಫೂರ್ತಿ ಅದೆಲ್ಲ ಆಯಿತು. ಅಷ್ಟೇ ಅಲ್ಲದೆ ಮನೆಯಲ್ಲಿ ಕೂಡ ಮುಖ್ಯವಾಗಿ ಹಾಗೆ ಹೆಚ್ಚಿನ ರೋಲ್ ಮಾಡೆಲ್ ಇದೆ ನಮ್ಮ ಮನೆಯಲ್ಲಿ, ಶಾಲೆಯಲ್ಲಿ ಅಧ್ಯಾಪಕರು, ಹೆತ್ತವರು. ಈಗ ಇಷ್ಟೆಲ್ಲ ಬಹುಮುಖ ಪ್ರತಿಭೆಗಳನ್ನು ಹೊಂದಿ ನಿಮ್ಮ ಫೈನಲ್ ಆಗಿ ಗುರಿ ಅಂತ ನಿಮ್ದು? ಈಗ ಸದ್ಯಕ್ಕೆ ನಾನು ಅಧ್ಯಾಪಕನಾಗಿ, ನಾನೇ ಕಲಿತ ಶಾಲೆಯಲ್ಲಿ ಅಧ್ಯಾಪಕನಾಗಿ ಇರುವುದು. ನನಗೆ ಅಧ್ಯಾಪಕರು, ನಾನೀಗ 4ನೇ ಕ್ಲಾಸಲ್ಲಿ ಅಧ್ಯಾಪಕರಾಗಿದ್ದವರು ಪ್ರಶಾಂತ್ ಸರ್, ಅವರು ಕೂಡ ನನಗೆ ಸಹೋದ್ಯೋಗಿಯಾಗಿ ಇದ್ದಾರೆ. ಮತ್ತು 7ನೇ ಕ್ಲಾಸ್ನ ಕ್ಲಾಸ್ ಮಾಸ್ಟರ್ ಆಗಿದ್ದವರು ಶರತ್ ಸರ್, ಅವರು ಕೂಡ ನನ್ನ ಸಹೋದ್ಯೋಗಿಗಳು. ಅದೇ ರೀತಿ ಸುದರ್ಶನ್ ಸರ್, ಅಖಿಲ ಟೀಚರ್, ಮತ್ತು ಶಶಿಕಲಾ ಟೀಚರ್, ಹಾಗೆ ಹಲವಾರು ಅಧ್ಯಾಪಕರು. ನಾನು ಅದೇ ಶಾಲೆಯಲ್ಲಿ ಕಲಿಯುವಾಗ ಅಧ್ಯಾಪಕರಾಗಿದ್ದವರೇ ಈಗ ನನ್ನ ಸಹೋದ್ಯೋಗಿ ಬಂಧುಗಳು. ಅದೇ ರೀತಿ ಮುಖ್ಯವಾಗಿ ಈಗ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ, ಕನ್ನಡ ಮಾಧ್ಯಮ ನಮ್ಮದು, ಕನ್ನಡ ಮಾಧ್ಯಮಕ್ಕೆ ಮಕ್ಕಳನ್ನು ಹೆಚ್ಚು ಒಲವು ಮೂಡಿಸಬೇಕು ಅಂತ ನನಗೊಂದು ಆಸಕ್ತಿ ಇದೆ. ಯಾಕೆಂತ ಹೇಳಿದ್ರೆ ಕಾಸರಗೋಡು ಅಂತ ಹೇಳಿದ್ರೆ ಕನ್ನಡ ನಾಡು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಈಗ ಕನ್ನಡ ಮೀಡಿಯಮಲ್ಲಿ ಕಲಿಯಲಿಕ್ಕೆ ಮಕ್ಕಳಿಗೆ ಆಸಕ್ತಿ ಕಡಿಮೆ ಆಗ್ತಾ ಉಂಟು, ಎಲ್ಲರೂ ಇಂಗ್ಲೀಷ್ ಮೀಡಿಯಮಿಗೆ ಹೋಗ್ತಾ ಇದ್ದಾರೆ. ಈಗ ನಾನೇ ಕಲಿತ ಶಾಲೆ, ಅಲ್ಲಿ ಮಕ್ಕಳನ್ನು ಹೆಚ್ಚು ಮಾಡಬೇಕು ಅಂತ ಒಂದು ದೊಡ್ಡ ಜವಾಬ್ದಾರಿ ಉಂಟು. ಅದೇ ರೀತಿ 1ನೇ ಕ್ಲಾಸ್ನ ಅಧ್ಯಾಪಕ ಆಗಿರುವ ಕಾರಣ ಉತ್ತಮ ರೀತಿಯಲ್ಲಿ ಮಕ್ಕಳನ್ನು ನಮ್ಮ ಶಾಲೆಗೆ ಬರುವ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ದೊಡ್ಡ ಗುರಿ ಇದೆ. ಕನ್ನಡದಲ್ಲೇ ಕಲಿತ್ರೆ ಮಕ್ಕಳಿಗೆ ಉತ್ತಮ ಅಂತ ಎಲ್ಲರಿಗೂ ತಿಳುವಳಿಕೆ ಮೂಡಿಸಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಕೂಡ ಇದೆ. ನಮ್ಮ ತರಗತಿಯನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕು. ಈಗ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು, ಈಗ ಒಂದು ಪ್ರತಿಭೆ ಅಂದರೆ ಏನು ಅದನ್ನ ವೀಕ್ಷಕರಿಗೆ ಮನಮುಟ್ಟುವ ರೀತಿಯಲ್ಲಿ ಹೇಳಿದ್ದೀರಿ. ನೀವು ಬಹುಮುಖ ಪ್ರತಿಭೆಯನ್ನು ಹೊಂದಿದಂಥವರು. ಸೊ ಯಾವ ರೀತಿ ಪ್ರತಿಭೆಯನ್ನು ಬೆಳೆಸಿಕೊಂಡು ಹೋಗಬೇಕು, ಉಳಿಸಿಕೊಂಡು ಹೋಗಬೇಕು, ಅದೇ ರೀತಿ ಒಂದು ವೃತ್ತಿಯನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಜೀವನದಲ್ಲಿ ಎಷ್ಟು ಶಿಸ್ತನ್ನು ಹೊಂದಬೇಕು, ಮತ್ತು ಯಾವ ರೀತಿ ಸಂಸ್ಕಾರ ಇರಬೇಕು ಜೀವನದಲ್ಲಿ ಅನ್ನೋದನ್ನೆಲ್ಲ ವಿಸ್ತಾರವಾಗಿ ಇಲ್ಲಿ ಪ್ರತಿಭಾ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಬಿಡಿಸಿ ಹೇಳಿದ್ದೀರಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಂತಹ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮಂತಹ ಸಣ್ಣ ಪ್ರತಿಭೆಗಳನ್ನು ಗುರುತಿಸಿ ನಮಗೊಂದು ಅವಕಾಶವನ್ನು ನೀಡಿದ ಪ್ರತಿಭಾ ವಿಶೇಷ ಕಾರ್ಯಕ್ರಮದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಒಬ್ಬ ವ್ಯಕ್ತಿಯಲ್ಲಿ ಒಂದು ಪ್ರತಿಭೆ ಇದ್ರೆ ಆತನಲ್ಲಿ ಶಿಸ್ತು, ಶಿಷ್ಟಾಚಾರ ಮತ್ತು ಸಂಸ್ಕಾರ ಇವೆಲ್ಲವೂ ಕೂಡ ಒಳಗೊಳ್ಳಬಹುದು ಅನ್ನೋದಕ್ಕೆ ನಿದರ್ಶನವಾಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಂತಹ ತಿರುಮಲೇಶ್ವರ ಇವರ ಜೀವನಾನುಭವದ ಕಥೆಗಳನ್ನ ನಾವು ಕೇಳಿಕೊಂಡೆವು. ಮುಂದಿನ ಅಂಕಣದಲ್ಲಿ ಇನ್ನೊಂದು ಪ್ರತಿಭೆಯೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.